ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಮೋಕ್ಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯಸ್ಕಂದೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಶುಕ ಉವಾಚ. ವರೀಯಾನೇಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿಸ್ಸಮ್ಮತಃ ಪುಂಸಾಂ ಶ್ರೋತವ್ಯಾತಿಶಯಃ ಪರಃ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ. ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯರ ಬಳಿಯಲ್ಲಿ ಅಂತ್ಯಕಾಲದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡಬೇಕು, ಯಾರನ್ನು ಭಜನೆ ಮಾಡಬೇಕು, ಯಾರನ್ನು ಸೇವೆ ಮಾಡಬೇಕು, ಯಾರ ಕಥೆಯನ್ನು ಕೇಳಬೇಕು, ಏನು ಮಾಡಬಾರದು ಅಂತ ಇಷ್ಟು ಪ್ರಶ್ನೆ ಕೇಳಿದ್ರು. ಶುಕಾಚಾರ್ಯರು ಪರೀಕ್ಷಿತ್ ರಾಜರ ಪ್ರಶ್ನೆಗೆ ಭಾಗವತವನ್ನು ಹೇಳಕ್ಕೆ ಪೀಠಿಕೆಯಾಗಿ ಉತ್ತರವನ್ನು ಈ ದ್ವಿತೀಯ ಸ್ಕಂದದಿಂದ ಕೊಡ್ತಾ ಇದ್ದಾರೆ. ಮೊದಲು ಶುಕಾಚಾರ್ಯರು ಪರೀಕ್ಷಿತ್ ರಾಜರ ಪ್ರಶ್ನೆಯನ್ನು ಹೊಗಳುತ್ತಾರೆ. ವರೀಯಾನೇಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ. ಹೇ ರಾಜನ್, ಒಳ್ಳೆ ಪ್ರಶ್ನೆ ಮಾಡ್ತೀನಿ. ಯಾಕೆ ಅಂದರೆ ಈ ಮರಣ ಅನ್ನೋದು ನಿನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಬರುತ್ತಿದು. ಮರಣ ಹೊಂದತಕ್ಕಂಥ ವ್ಯಕ್ತಿ ಯಾರು ಅಂದರೆ ಎಲ್ಲರೂ ಕೂಡ ಮರಣ ಹೊಂದೋರೆ. ಮರಣ ಹೊಂದದವನು ಅಂತ್ಯಕಾಲದಲ್ಲಿ ಮರಣ ಹೊಂದೋನು ಏನು ಮಾಡಬೇಕು ಅಂದರೆ ಎಲ್ಲರೂ ಮರಣ ಹೊಂದೋರೆ. ಆದ್ದರಿಂದ ಇದು ಎಲ್ಲರಿಗೂ ಬೇಕಿದು. ಲೋಕಹಿತಂ, ಬ್ರಹ್ಮಾದಿ ದೇವತೆಗಳಿಗೆ ಸಮ್ಮತವಾದ ಪ್ರಶ್ನೆ ಇದು. ಏನಂತ ಕೇಳಿದಿ ನೀನು? ಶ್ರೋತವ್ಯಾದಿಶು ಯಃಪರಃ, ಯಾವ ವಿಷಯವನ್ನು ಅವಶ್ಯವಾಗಿ ಕೇಳಬೇಕು, ಕೇಳಬೇಕಾಗಿರುವ ವಿಷಯದಲ್ಲಿ ಪರಹ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದಿ ನೀನು. ನೋಡು ರಾಜನ್, ಯಾರಿಗೆ ಭಗವಂತನ ಜ್ಞಾನ ಇಲ್ಲ, ಭಗವಂತನನ್ನು ತಿಳ್ಕೋಬೇಕು ಅಂತ ಆಸೆ ಇಲ್ಲ,
ಬರೀ ಕಾಮ್ಯಕರ್ಮದಲ್ಲಿ ಆಸಕ್ತರಾಗಿರೋರಿಗೆ ನೂರಾರು ಇದೆ ಕೇಳೋದು. ಏನು ಪ್ರಯೋಜನ ಅದರಿಂದ? ಯಾವುದನ್ನು ಕೇಳಬೇಕು ಅದನ್ನು ಅವಶ್ಯವಾಗಿ ಕೇಳಬೇಕು. ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನ. ಎಲ್ಲಿ ತನಕ ಆತ್ಮತತ್ವ ಅಂದರೆ ಪರಮಾತ್ಮ ತತ್ವ. ಪರಮಾತ್ಮ ತತ್ವವನ್ನು ನಾವು ಎಲ್ಲಿ ತನಕ ತಿಳ್ಕೊಂಬೋದಿಲ್ಲ ಮತ್ತು ನೋಡೋದಿಲ್ಲ, ಅಲ್ಲಿ ತನಕ ನಮಗೆ ಈ ಸಂಸಾರದಿಂದ ಉದ್ಧಾರ ಇಲ್ಲ. ಮನುಷ್ಯ ಆದವನು ಭಗವಂತನನ್ನು ತಿಳ್ಕೊಳ್ಳೋಕ್ಕೆ ಬಂದಿರತಕ್ಕಂಥ ಅಪೂರ್ವ ಜನ್ಮ ಇದು, ಮನುಷ್ಯ ಜನ್ಮ. ಇನ್ಯಾವ ಜನ್ಮದಲ್ಲೂ ಕೂಡ, ಇದಕ್ಕಿಂತ ಕೆಳಗಡೆ ಇರತಕ್ಕಂಥ ಇನ್ಯಾವ ಜನ್ಮದಲ್ಲೂ ಕೂಡ ಭಗವಂತನನ್ನು ಚಿಂತನೆ ಮಾಡೋಕ್ಕಾಗೋದಿಲ್ಲ ನಮಗೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಶುಕಾಚಾರ್ಯ ಹೇಳ್ತಾರೆ, ನಿದ್ರಯ ಹ್ರಿಯತೆ ನಕ್ತಂ. ರಾತ್ರಿಯೆಲ್ಲ ನಿದ್ರೆಯಲ್ಲಿ ಕಳೆದು ಬಿಡ್ತೀವಿ, ಬೆಳಗ್ಗೆ ಎಲ್ಲ ಕುಟುಂಬ ಪೋಷಣೆಯಲ್ಲಿ ಕಳೆದು ಬಿಡ್ತೀವಿ, ಒಳ್ಳೆ ಯೌವನ ಎಲ್ಲ ಭೋಗದಲ್ಲಿ ಕಳೆದು ಬಿಡ್ತೀವಿ. ನಮ್ಮ ದೇಹ, ಹೆಂಡತಿ, ಕಳತ್ರ ಅಂದರೆ ಮಕ್ಕಳು, ಅಪತ್ಯ ಅಂದರೆ ಹೆಂಡತಿ, ಕಳತ್ರ ಅಂದರೆ ಮಕ್ಕಳು, ಇವೆಲ್ಲವೂ ನಮ್ಮ ಮುಂದೆ ನಾಶ ಆದರೂ ಕೂಡ, ನಮ್ಮ ಮುಂದೆ ನಾವು ಸಂಪಾದನೆ ಮಾಡಿದ್ದ ದ್ರವ್ಯಾದಿಗಳು ನಾಶ ಆದರೂ ಕೂಡ ಪಶ್ಯನ್ನಪಿ ನ ಪಶ್ಯತಿ, ನೋಡಿದ್ರೂ ನೋಡದೇ ಇರೋ ಹಂಗಿದ್ದು ಬಿಡ್ತೀವಿ. ಆದ್ದರಿಂದ ಹೇ ರಾಜನ್, ಏನು ಮಾಡಬೇಕು ಅಂತ ಕೇಳಿದೆಯಲ್ಲ ಅಂತ್ಯಕಾಲದಲ್ಲಿ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ. ಅಭಯಂ ಇಚ್ಛತಾ ಚೇತ್. ನಿನಗೇನಾದರೂ ಮೋಕ್ಷ ಆಗಬೇಕು ಅಂತ ಅಪೇಕ್ಷೆ ಇದ್ದರೆ, ಈ ಸಂಸಾರದಿಂದ ಬಿಡುಗಡೆ ಆಗಬೇಕು ಅಂತ ನಿನಗೆ ಅಪೇಕ್ಷೆ ಇದ್ದರೆ, ಆ ಭಗವಂತ ಇದ್ದಾನಲ್ಲ ಹರಿ ಈಶ್ವರ, ಅವನನ್ನು ಶ್ರೋತವ್ಯ, ಅವನ ಕಥೆ ಕೇಳಬೇಕು, ಅವನನ್ನು ಕೊಂಡಾಡಬೇಕು, ಅವನನ್ನು ಸ್ಮರಣೆ ಮಾಡಬೇಕು. ನೋಡು ರಾಜನ್, ನಿಂಗೆ ಇನ್ನೊಂದು ಹೇಳ್ತೀನಿ. ಶುಕಾಚಾರ್ಯರು ಆ ಭಗವಂತನ ಕಥೆ ಕೇಳೋದರಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತಾರೆ. ಪ್ರಾಯೇಣ ಮುನಯೋ ರಾಜನ್ ನಿವೃತ್ತಾ ವಿಧಿ ನಿಷೇಧತಃ. ನೋಡಿ, ಮುಕ್ತರಿದ್ದಾರಲ್ಲ, ಇವರಿಗೆ ಕಂಪಲ್ಸರಿ ಇಲ್ಲ ಮಾಡಲೇಬೇಕು ಅಂತ. ಈಗ ನಾವು ಸಂಧ್ಯಾ ವಂದನೆ ಮಾಡಲೇಬೇಕು, ಮೋಕ್ಷದಲ್ಲಿ ಇರೋರಿಗೆ ಕಂಪಲ್ಸರಿ ಇಲ್ಲ. ಆದರೂ ಕೂಡ ಅವರು ಭಗವಂತನನ್ನು ಧ್ಯಾನ ಮಾಡ್ತಾರೆ, ಯಜ್ಞಯಾಗದಿಗಳು ಮಾಡ್ತಾರೆ, ಮುಕ್ತರೇ ಮಾಡ್ತಾರೆ ಅಂದಮೇಲೆ ನಾವು ಮಾಡಬೇಕಾ ಅಂತ ಇನ್ನು ಪ್ರಶ್ನೆನೇ ಕೇಳಬಾರ್ದು, ಮಾಡಲೇಬೇಕು ನಾವು. ಆದ್ದರಿಂದ ನಿನಗೆ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಈ ಬ್ರಹ್ಮ ಭಾಗವತ ಅಂತ ಒಂದು ಪುರಾಣ ಇದೆ, ಅದು ವೇದ ತುಲ್ಯವಾದ. ನಾನು ದ್ವಾಪರದ ಆದಿಯಲ್ಲಿ ನಮ್ಮ ತಂದೆಗಳಾಗಿರ್ತಕ್ಕಂಥ ವೇದವ್ಯಾಸ ದೇವರಿಂದ ನಾನು ಅದನ್ನು ಅಧ್ಯಯನ ಮಾಡಿದೆ ಅಂತ ಭಾಗವತ ಬಂದ್ಬಿಡ್ತು. ಇಲ್ಲಿ ದ್ವಾಪರಾದೌ ಅಂತ ಒಂದು ಶಬ್ದ ಇದೆ. ಎಲ್ಲರೂ ದ್ವಾಪರಾದೌ ಅನ್ನೋ ಶಬ್ದಕ್ಕೆ ದ್ವಾಪರದ ಆದಿಭಾಗದಲ್ಲಿ ಅಂತ ಅರ್ಥ ಮಾಡಿದ್ರು. ಆದೌ ಅಂದರೆ ಆದಿಭಾಗ ಅಂತ ಅರ್ಥ. ದ್ವಾಪರದ ಆದಿಭಾಗದಲ್ಲಿ ಹಂಗೆ ಅರ್ಥ ಮಾಡಬೇಡ್ರಿ ಅಂತಾರೆ ಶ್ರೀಮದಾಚಾರ್ಯ. ಯಾಕೆಂದರೆ ದ್ವಾಪರ ಯುಗ ಇದೆಯಲ್ಲ, ಅದು 8 ಲಕ್ಷ ವರ್ಷ ಸ್ಪ್ಯಾನ್ ಇರೋದದು, 8 ಲಕ್ಷ ಚಿಲ್ಲರೆ. ಆ ಚಿಲ್ಲರೆ ಬಿಟ್ಟರೂ ಕೂಡ 8 ಲಕ್ಷ ವರ್ಷ ದ್ವಾಪರ ಯುಗ. ಆದಿಭಾಗ ಅಂದರೆ ಆ ಎಂಡ್ ಬಂದ್ಬಿಡುತ್ತೆ. ವಸ್ತುತಸ್ತು ವೇದವ್ಯಾಸ ದೇವರು ಅವತಾರ ಮಾಡಿದ್ದು ದ್ವಾಪರ ಯುಗದ ಅಂತ್ಯಭಾಗದಲ್ಲಿ. ನೀವು ದ್ವಾಪರ ಯುಗದ ಆದಿಭಾಗ ಅಂತ ಇಟ್ಕೊಂಡ್ರೆ ವೇದವ್ಯಾಸ ದೇವರ ಅವತಾರನೇ ಆಗಿರಲಿಲ್ಲ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ನಾನು ನಮ್ಮ ತಂದೆಯಿಂದ ಭಾಗವತವನ್ನು ಕೇಳದೆ ಅಂತಾರೆ. ಯಾವಾಗ ದ್ವಾಪರದ ಆದಿ ಅಂತ ನೀವೇನಾದರೂ ಇಟ್ಕೊಂಡ್ಬಿಟ್ರೆ ಆದಿಭಾಗದಲ್ಲಿ ವೇದವ್ಯಾಸ ದೇವರ ಅವತಾರ ಆಗಿರಲಿಲ್ಲ. ಮತ್ತು ಅಲ್ಲಿ ಇದೆಯಲ್ಲ ದ್ವಾಪರಾದೌ ಅಂದರೆ, ಶ್ರೀಮದಾಚಾರ್ಯ ಹೇಳ್ತಾರೆ, ಆ ಆದೌ ಅನ್ನೋ ಶಬ್ದ ಅದು ದ್ವಾಪರಕ್ಕೆ ಸೇರಿದ್ದಲ್ಲ, ಅದು ಎರಡು ಬೇರೆ ಬೇರೆ ಪದ. ಅದು ದ್ವಾಪರದ ಆದಿ ಅಂತ ಮಾಡಬೇಡ್ರಿ, ದ್ವಾಪರದಲ್ಲಿ ಆದಿಯಲ್ಲಿ ಅಂತ ಬೇರೆ ಬೇರೆ. ಅದು ದ್ವಾಪರದಲ್ಲಿ ನಾನು ನಮ್ಮ ತಂದೆಯಿಂದ ಕೇಳಿದೆ, ಆದಿಯಲ್ಲಿ ನಮ್ಮ ತಂದೆಯಿಂದ ಕೇಳಿದೆ ಅಂತ ಎರಡು ಬೇರೆ ಬೇರೆ ಅನ್ವಯ. ಅದಕ್ಕೆ ದ್ವಾಪರ ಯುಗದಲ್ಲಿ ಕೇಳಿದೆ. ದ್ವಾಪರ ಯುಗ ಅಂದರೆ ಪೂರ್ತಿ 8 ಲಕ್ಷದಲ್ಲಿ ಯಾವಾಗ ಬೇಕಾನೇ ಆಗತ್ತದು. ಆದಿಯಲ್ಲಿ ಅಂದರೆ ಏನು ಅಂದರೆ, ಶ್ರೀಮದಾಚಾರ್ಯರು ಹೇಳ್ತಾರೆ, ಕೃಷ್ಣಾವತಾರಕ್ಕೆ ಮುಂಚೆ ಅಂತ ಅರ್ಥ. ಆದಿ ಅಂದರೆ ಮೊದಲು ಅಂತ ಅರ್ಥ. ಆದಿ ಅಂದರೆ ಮೊದಲು ಅಂತ ಅರ್ಥ. అందుకే ದ್ವಾಪರ ಯುಗದಲ್ಲಿ ಕೇಳಿದೆ, ಕೃಷ್ಣಾವತಾರಕ್ಕೆ ಮುಂಚೆ ಕೇಳಿದೆ ಅಂತ ಅರ್ಥ ಮಾಡಬೇಕೇ ಹೊರತು ದ್ವಾಪರದ ಆದಿ ಅಂತ ಅರ್ಥ ಮಾಡಬೇಡ್ರಿ. ದ್ವಾಪರೇ ಚ ಆದೌ ಚ ಅಂತ ಮಾಡಬೇಕು ಸಮಾಸ. ಅದು
ದ್ವಾಪರಸ್ಯ ಆದಿಹಿ ದ್ವಾಪರಾದಿಹಿ ಅಂತ ಮಾಡಬೇಡ್ರಿ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ನಾನು ನಮ್ಮ ತಂದೆಯಿಂದ ಈ ಭಾಗವತವನ್ನು ಕೇಳಿದ್ದೀನಿ, ನಿನಗೆ ನಾನು ಅದನ್ನು ಉಪದೇಶ ಮಾಡ್ತೀನಪ್ಪ. 7 ದಿವಸ ಇದೆ, ನಾನು 7 ದಿವಸದಲ್ಲಿ ಭಗವಂತನ ಕಥೆ ಕೇಳಿ ಮೋಕ್ಷಕ್ಕೆ ಹೋಗ್ಬೋದಾ ಅಂತ ಏನು ಸಂಶಯ ಇಟ್ಕೋಬೇಡ ರಾಜನ್. ಹಿಂದೆ ಒಬ್ಬ ಕಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ಈ ಕಟ್ವಾಂಗ ಅನ್ನೋ ರಾಜ ಏನು ಮಾಡ್ತಾ ಇದ್ದ ಅಂದರೆ, ಇವನು ಇಲ್ಲಿಂದ ಸ್ವರ್ಗಕ್ಕೆ ಹೋಗೋನಂತೆ ದೇವತೆಗಳಿಗೆ ಸಹಾಯ ಮಾಡೋಕ್ಕೆ. ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ನಡೆದಾಗ ದೇವತೆಗಳ ಕಡೆ ಇದ್ದು ದೈತ್ಯರ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ ಇವನಿನ್ನು ಕರೆಸ್ಕೊಂಬೋರಂತೆ ದೇವತೆಗಳು. ಒಂದು ಸಲ ಕರೆಸ್ಕೊಂಡ್ರು, ಯುದ್ಧ ಮಾಡ್ದ, ದೈತ್ಯರನ್ನೆಲ್ಲ ಸೋಲಿಸ್ದ. ಆಗ ಕೇಳಿದ್ರಂತೆ ಅವರು, ಏನು ವರ ಬೇಕು ಕೇಳ್ಕೋ. ಆಗ ಅವನು ಕೇಳ್ದ, ನಾನು ಇನ್ನು ಎಷ್ಟು ದಿವಸ ಬದುಕಿರ್ತೀನಿ, ನನ್ನ ಆಯಸ್ಸೆಷ್ಟು ಹೇಳ್ರಿ ಇಂದ ಅವನು. ಆಗ ಅವ್ರು ಹೇಳಿದ್ರು, ಇನ್ನು 48 ನಿಮಿಷ ನೀ ಬದುಕಿರೋದು ಅಂದ್ಬಿಟ್ರು ಅವರು ದೇವತೆಗಳು. ಪರವಾಗಿಲ್ಲ ಅಂದ ಅವನು, ಏನು ತೊಂದರೆ ಇಲ್ಲ ಅಂಥೇಳಿ ಕ್ಷಣ ಮಾತ್ರದಲ್ಲಿ ಅವನು ಭೂಲೋಕಕ್ಕೆ ಬಂದು ದಿವ್ಯಾಶ್ವವನ್ನು ಏರಿ, ಅಂಥ ಲೋಕವಿಲಕ್ಷಣ ಕುದುರೆಗಳಿತ್ತು ಆ ಕಾಲಕ್ಕೆ, ಅದ್ರ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಇಂಥ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಕಣ್ಣು ತೆಗೆಯೋದ್ರೊಳಗೆ ಅಲ್ಲಿ ಬಂದ್ಬಿಡ್ತಾ ಇದ್ವಂತೆ. ಭೂಲೋಕಕ್ಕೆ ಬಂದು ತನ್ನ ಅರಮನೆಗೆ ಬಂದು ಸರ್ವವನ್ನು ಪರಿತ್ಯಾಗ ಮಾಡಿ ಭಗವಂತನನ್ನು ಚಿಂತನೆ ಮಾಡಿ 48 ನಿಮಿಷದಲ್ಲಿ ಸಾಧನೆಯನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋದವನವನು. ಇಷ್ಟೇ ಮಾಡಿದ್ದ ಅಲ್ಲ, ಅದು ಅಂತ್ಯಕಾಲದಲ್ಲಿ ಮಾಡುವ ಸಾಧನೆ. ಈಗ ಪರೀಕ್ಷೆಗೆ ಓದೋರು ಇನ್ನು 10 ನಿಮಿಷ ಇದೆ ಎನ್ನುವಾಗ ಪರೀಕ್ಷೆ ಹಾಲ್ಗೆ ಆಚೆ ಕಡೆ ಓದ್ತಾ ಇರ್ತಾರೆ ನೋಡ್ರಿ. ಅದು ಅಂದರೆ ಲಾಸ್ಟ್ ಮಿನಿಟ್ ರೆಫರೆನ್ಸ್, ಅದು ಅಷ್ಟೇ ಓದ್ತಾರೆ ಅಂತ ತಿಳ್ಕೊಂಬಿಡಬಾರ್ದು. ಅವನು 1 ವರ್ಷ ಎಲ್ಲ ಹೆಂಗೋ ಕಳೆದುಬಿಟ್ಟು ಇನ್ನು 5 ನಿಮಿಷ ಇದೆ ಎನ್ನುವಾಗ ಓದಲ್ಲ. ಅವನು ಪೂರ್ತಿ ಓದಿರ್ತಾನೆ ಪಾಪ ಅವನು ಮನುಷ್ಯ. ಆ ಕಡೆಯಲ್ಲಿ ಒಂದು 5 ನಿಮಿಷ ಓದ್ಕೋತಾನಲ್ಲ, ಅದು ಹಾಗೆ ಜ್ಞಾಪಕ ಉಳ್ಕೊಂಬಿಡುತ್ತೆ. ಅವ್ನು ಬೈ ಚಾನ್ಸು ಅವ್ನು ಓದ್ಕೊಂಡಿದ್ದೇ ಏನಾದರೂ ಬಂದುಬಿಟ್ರೆ ಪ್ರಶ್ನೆ ತುಂಬ ಚೆನ್ನಾಗಿ ಬರೆದು ಬಿಡ್ತಾನವನು. ಇಲ್ಲಿ ಭಾಗವತದಲ್ಲಿ ಹೇಳಿರೋದು 48 ನಿಮಿಷ ಅಂದರೆ ಇಡೀ ಜೀವನದಲ್ಲಿ 48 ನಿಮಿಷ ಸಾಕು ಅಂತ ಅರ್ಥ ಅಲ್ಲ. ಆ ಕಡೇ ಭಾಗ ಇದೆಯಲ್ಲ, ಸಾಯಕ್ಕಿಂತ ಮುಂಚೆ ಏನು ಭಾಗ 48 ನಿಮಿಷ ಇದೆಯಲ್ಲ, ಆ ಸಾಧನೆ ಇಲ್ಲಿ ಹೇಳ್ತಾ ಇರೋದು. ಪರೀಕ್ಷಿತ್ ರಾಜರದು ಅಷ್ಟೇ, 7 ದಿನ ಅಂತ ತಿಳ್ಕೊಂಬಿಡಬಾರ್ದು. ಅವರು ಬೇಕಾದಷ್ಟು ಮಾಡಿದ್ರು, ಆ ಕಡೇ ಸಾಯಕ್ಕಿಂತ ಮುಂಚೆ 7 ದಿವಸಗಳು. ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯ ಹೇಳ್ತಾರೆ, 48 ನಿಮಿಷದಲ್ಲೇ ಅವನು ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋದ ಅಂದರೆ ನಿನಗೆ 7 ದಿವಸ ಇದೆ. 48 ನಿಮಿಷಕ್ಕೆ ಹೋಲಿಸಿದಾಗ 7 ದಿವಸ ಅಂದರೆ ಬೇಕಾದಷ್ಟಾಯ್ತು. ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ. ನಿಮಗೆ 7 ದಿನ ಆಯಸ್ಸಿದೆ, ಎಲ್ಲವನ್ನ ಭಗವಂತನ ಉತ್ಕೃಷ್ಟವಾಗಿರ್ತಕ್ಕಂತಹ ಚಿಂತನೆಗೆ ಉಪಯೋಗಿಸ್ಕೋ, ನಾನು ನಿಮಗೆ ಹೇಳ್ತೀನಿ ಎಂಬುದಾಗಿ ಹೇಳಿ ಅಂತ್ಯಕಾಲದಲ್ಲಿ ಒಬ್ಬ ಮನುಷ್ಯ ಏನು ಮಾಡಬೇಕು ಅಂತ ಕೇಳಿದ್ದ ಅವನು ಶುಕಾಚಾರ್ಯರನ್ನು. ಅದಕ್ಕೆ ಉತ್ತರ ಹೇಳ್ತಾರೆ ಶುಕಾಚಾರ್ಯರು, ಅಂತಕಾಲೇತು ಅಪುರುಷಃ ಆಗತೆ ಗತಸಾಧ್ವಸಃ. ಮರಣ ಗೊತ್ತಾದಾಗ ಮೊದಲು ಮನುಷ್ಯ ಮಾಡಬೇಕಾಗಿರೋದೇನು? ಮರಣ ಗೊತ್ತಾಗೋದು ಹೆಂಗೆ ಅಂತ ಪ್ರಶ್ನೆ. ಶಾಸ್ತ್ರದಲ್ಲಿ ಮರಣ ಸೂಚನೆಗಳು ಅಂತ ಇದೆ. ಶ್ರೀಮದ್ ಆಚಾರ್ಯರು ಬರೆದಿದ್ದಾರೆ. ಇದು ಮರಣ ಉಂಟಾಗುವಾಗ ಮುಂಚೆ ಸೂಚನೆಗಳು ಕೊಡ್ತಾನಂತೆ ಭಗವಂತ. ಐತರೇಯ ಭಾಷ್ಯದಲ್ಲಿ ಇದನ್ನೆಲ್ಲ ಸೂಚಿಸ್ತಾರೆ ಶ್ರೀಮದ್ ಆಚಾರ್ಯರು. ಏನೇನು ಸಿಂಪ್ಟಮ್ಸ್ ಅಂತಾರೆ ನೋಡ್ರಿ. ಈಗ ಕಾಯಿಲೆ ಬಂದಿದೆ ಅನ್ನೋಕ್ಕೆ ಸಿಂಪ್ಟಮ್ಸ್ ಏನು? ಚಿಕನ್ ಗುನ್ಯಾ ಬಂದರೆ ಇಂಥ ಸಿಂಪ್ಟಮ್ಸ್ ಇರುತ್ತೆ, ಡೆಂಗು ಬಂದರೆ ಇಂಥ ಸಿಂಪ್ಟಮ್ಸ್ ಇರುತ್ತೆ, ಕ್ಷಯರೋಗ ಬಂದರೆ ಇಂಥ ಸಿಂಪ್ಟಮ್ಸ್ ಇರುತ್ತೆ ಅಂತ ಅವನು ಹಾಕಿರ್ತಾನೆ. ಕೆಮ್ಮು ಜಾಸ್ತಿ ಆಗೋದು, ಕಫ ಜಾಸ್ತಿ ಬೀಳೋದು, ಸೇರದೇ ಇರೋದು, ಹೊಟ್ಟೆ ನೋವು, ಊಟ ಸೇರದೇ ಇರೋದು, ನಿದ್ರೆ ಬರದೇ ಇರೋದು, ಏನೇನೋ ಹೇಳ್ತಾನವನು. ಹಾಗೆ ಮರಣಕ್ಕೂ ಕೆಲವೆಲ್ಲ ಸೂಚನೆ ಇದೆಯಂತೆ. ಅದು ನಮಗೆ ಮೇಲಿಂದ ಮೇಲೆ ಆ ಸೂಚನೆಗಳೇನಾದರೂ ಗೊತ್ತಾದರೆ ನಾವು ಇಷ್ಟರಲ್ಲೇ ಮರಣ ಹೊಂದುತ್ತೀವಿ ಅಂತ ಲೆಕ್ಕ. ಅದು ನಮಗೆ ಗೊತ್ತಾಗದೇ ಇದ್ದರೆ ಮೇಲಿಂದ ಮೇಲೆ ಇಂಥದ್ದು ಕನಸು ಬೀಳ್ತಾ ಇದೆ, ಇಂಥದ್ದು ಕಾಣಿಸ್ತಾ ಇದೆ ಅಂತ ಜ್ಞಾನಿಗಳನ್ನು ಕೇಳಿ ತಿಳ್ಕೊಬೇಕಂತೆ. ಜ್ಞಾನಿಗಳು ತಾವೇ ತಿಳ್ಕೊಂಬಿಡ್ತಾರೆ. ಒಟ್ಟಿನಲ್ಲಿ ಅಂತಕಾಲೇತು ಪುರುಷಃ ಆಗತೆ ಗತಸಾಧ್ವಸಃ. ಶುಕಾಚಾರ್ಯ ಹೇಳ್ತಾರೆ, ಮರಣ ಗೊತ್ತಾದಾಗ ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಮರಣದ ಭಯವನ್ನು ಬಿಡಬೇಕಂತೆ. ಅದೇ ಭಯ ಹತ್ಕೊಂಡ್ಬಿಡುತ್ತೆ ನಮಗೆ, ಸತ್ತೋಗ್ತೀವಿ ಅನ್ನೋದೇ ಭಯ. ಈಗೆಲ್ಲ ಸುಮ್ಮನೆ ಆರಾಮಾಗಿ ಕೂತಿದ್ದೀವಿ, ಯಾಕೆಂದರೆ ನಮಗೆ ಮರಣದ ಡೇಟು ಗೊತ್ತಿಲ್ಲ, ಮರಣದ ಟೈಮೂ ಗೊತ್ತಿಲ್ಲ. ಅದಕ್ಕೆ ನೆಮ್ಮದಿಯಿಂದ ಕೂತಿದ್ದೀವಿ. ಯಾರಾದರೂ ಇನ್ನು 1 ಗಂಟೆ ಬದುಕಿರೋದು ನೀವು ಅಂದರೆ ಈಗಲೇ ಭಯ ಶುರು ಆಗ್ಬಿಡುತ್ತೆ ನಮಗೆ. ಶುಕಾಚಾರ್ಯ ಹೇಳ್ತಾರೆ, ಗತಸಾಧ್ವಸಃ, ಮೊದಲು ಮರಣದ ಭಯವನ್ನು ಬಿಡಬೇಕು. ಆಮೇಲೆ ಅವನು ತನ್ನ ದೇಹದ ಮೇಲೆ ಅಭಿಮಾನ, ಮನೆ ಮಠ, ಇಂದ್ರಿಯಗಳು, ಹೆಂಡತಿ ಮಕ್ಕಳು, ಕೋಶ, ರಾಜ್ಯ, ಪದಾರ್ಥ ಎಲ್ಲವನ್ನ ಬಿಟ್ಟು ಬಿಡಬೇಕಂತೆ ಅವನು. ಇನ್ನೇನು ಮರಣ ಹೊಂದೋರಿಗೆ ಅದನ್ನು ತೊಗೊಂಡು ಏನು ಮಾಡಬೇಕು? ಸೀದಾ ಮನೆಯಿಂದ ಹೊರಡ್ಬಿಡ್ಬೇಕಂತ. ಅವನು ಮನೇಲಿ ಇರ್ಕೊಡ್ದು. ಅವನೇನು ಮಾಡ್ತಾನೆ? ಗೃಹತ್ ಪ್ರವರಜಿತ ಧೀರ ಪುಣ್ಯತೀರ್ಥ ಜಲಾಪ್ಲುತಃ. ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥ ಒಂದರ್ಥ.
ತೀರ್ಥ ಅಂದರೆ ಶಾಸ್ತ್ರ, ಪುಣ್ಯಶಾಸ್ತ್ರಗಳಲ್ಲಿ ಆಪ್ಲುತಃ ಭಾಗವತಾದಿ ಗ್ರಂಥಗಳನ್ನು ಕೇಳಬೇಕು. ಶುಚಿಯಾದ ಪ್ರದೇಶದಲ್ಲಿ ಒಳ್ಳೆ ಆಸನದಲ್ಲಿ ಕೂತ್ಕೋಬೇಕು. ಅವನ ಅಧಿಕಾರಿಯಾಗಿದ್ದರೆ ಅವನು ಓಂಕಾರವನ್ನು ಉಚ್ಚಾರಣೆ ಮಾಡಬೇಕು. ಆ ಓಂಕಾರ ಅನ್ನೋದು ಸಕಲ ವೇದಗಳ ಸಾರ. ಅದು ಆ ಓಂ ಅನ್ನೋ ಅಕ್ಷರದಲ್ಲಿ ಅಕಾರ ಉಕಾರ ಮಕಾರದಿಂದ ಕೂಡಿದ ನಾದಬಿಂದು ಘೋಷ ಶಾಂತ ಅತಿಶಾಂತ ಅಂತ 8 ಅಕ್ಷರ ಇದೆ. ಅದರಲ್ಲಿ ಕೇಳೋದು 3 ಅಕ್ಷರ, ಇನ್ನು ಒಳಗಡೆ 5 ಅಕ್ಷರ. ಅದನ್ನು ಉತ್ಪತ್ತಿ ಮಾಡೋಕ್ಕೆ ಅಂತ ಶ್ರೀಮದಾಚಾರ್ಯರು ಬರೀತಾರೆ. ಒಟ್ಟಿನಲ್ಲಿ ಈ ಬ್ರಹ್ಮ ಬೀಜ ಅಂತ ಕರೀತಾರೆ. ಅದಕ್ಕೆ ಬ್ರಹ್ಮ ಅಂದರೆ ವೇದ, ಅದಕ್ಕೆ ಬೀಜ ಅಂದರೆ ರೂಟ್. ಅದು ಇಡೀ ವೃಕ್ಷ ಹೆಂಗೆ ಬೀಜದಲ್ಲಿರುತ್ತೋ ಹಾಗೆ ಇಡೀ ವೇದ ಓಂಕಾರದಲ್ಲಿದೆ. ಅದು ಆ ಓಂಕಾರವನ್ನು ಅವನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಜಿತಶ್ವಾಸ, ವಾಯುದೇವರನ್ನು ಒಲಗಿಸ್ಕೊಂಡು ಪ್ರಾಣಾಯಾಮ ಮಾಡಬೇಕು. ಏಕಾಂತದಲ್ಲಿ ಕೂತ್ಕೋಬೇಕು, ಶುಚಿಯಾದ ದೇಶದಲ್ಲಿ ಕೂತ್ಕೋಬೇಕು. ಹೃದಯದಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾ ಒಂದೊಂದೇ ಅವಯವವನ್ನು ಚಿಂತನೆ ಮಾಡಬೇಕು. ಅಂತ್ಯಕಾಲದಲ್ಲಿ ಒಬ್ಬ ಮನುಷ್ಯ ಮಾಡಬೇಕಾಗಿರೋದು, ಶುಕಾಚಾರ್ಯ ಹೇಳ್ತಾರೆ, ರಾಜ ಕೇಳ್ತಾನೆ, ಹೆಂಗೆ ಭಗವಂತನಲ್ಲಿ ನಾವು ಮನಸ್ಸಿಡಬೇಕು, ಆ ಮನಸ್ಸನ್ನು ಇಡೋ ಕ್ರಮ ಏನು ಅಂದಾಗ ಶುಕಾಚಾರ್ಯ ಹೇಳ್ತಾರೆ, ಜಿತಾಸನೋ ಜಿತಶ್ವಾಸ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇಧಿಯ. ಜಿತಾಸನ, ಇದಕ್ಕೆ ಆಸನ ಜಯ ಅಂತ ಕರೀತಾರೆ. ಅಂದರೆ ಒಂದೇ ಥರ ಕೂತ್ಕೊಳ್ಳೋದು ಕಲ್ತ್ಕೋಬೇಕು. ಗಂಟೆಗಟ್ಟಲೆ ಒಂದೇ ಥರ ಕೂತಿರ್ಬೇಕು. ನಿಮ್ಗೆ ಹೆಂಗೆ ಬೇಕೋ ಮೊದಲು ಕೂತ್ಕೊಂಡ್ಬಿಡ್ರಿ, ಕಂಫರ್ಟಬಲ್ಲಾಗಿ ಕೂತ್ಕೊಳ್ರಿ. ಈ ಥರ ಕೂತ್ಕೊಂಡ್ರೆ ನಾನು ಸುಖವಾಗಿರ್ತೀನಿ ಅಂತ ನೀವೇ ನಿಶ್ಚಯ ಮಾಡ್ಕೊಂಬಿಡ್ರಿ. ಆದರೆ ಒಂದು ಸಲ ಆಸನ ಹಾಕಿದ ಮೇಲೆ ಅದು ಬದಲಾಯಿಸಬಾರ್ದು. ನೀವು ಸ್ವಸ್ತಿಕಾಸನದಲ್ಲಿ ಕೂತ್ಕೊಳ್ರಿ, ಪದ್ಮಾಸನದಲ್ಲಿ ಕೂತ್ಕೊಳ್ರಿ, ವೀರಾಸನದಲ್ಲಿ ಕೂತ್ಕೊಳ್ರಿ, ವಜ್ರಾಸನದಲ್ಲಿ ಕೂತ್ಕೊಳ್ರಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕೂತ್ಕೊಳ್ರಿ, ಆರಾಮಾಗಿ ಕೂತ್ಕೊಳ್ರಿ. ಒಂದು ಸಲ ನೀವು ಕೂತ್ಕೊಂಡ್ಬಿಟ್ರೆ ಇನ್ನು ಧ್ಯಾನ ಮುಗಿಯೋ ತನಕ ಹಿಂಗೆ ಕೂತಿರ್ಬೇಕು. ಇದಕ್ಕೆ ಜಿತಾಸನ ಅಂತ ಕರೀತಾರೆ. ಇದಕ್ಕೆ ಆಸನ ಜಯ ಅಂತ ಕರೀತಾರೆ. ಹಂಗೆ ಕೂತಿರ್ಬೇಕು ನೋಡ್ರಿ ಅವರು. ಆಮೇಲೆ ಜಿತಶ್ವಾಸ, ಪ್ರಾಣಾಯಾಮ ಮಾಡಿ ವಾಯುದೇವರ ಅನುಗ್ರಹ ಸಂಪಾದಿಸಬೇಕು. ಜಿತಸಂಗ, ಎಲ್ಲ ಪದಾರ್ಥಗಳ ಸಂಸರ್ಗವನ್ನು ಬಿಟ್ಟಿರಬೇಕು. ಇಂದ್ರಿಯಗಳನ್ನು ಗೆದ್ದಿರಬೇಕು. ಹೀಗೆ ಕೂತ್ಕೊಂಡು ಏಕಾಂತದಲ್ಲಿ ಮೊದಲು ಭಗವಂತನದು ಸ್ಥೂಲ ರೂಪ ಉಪಾಸನೆ. ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇಧಿಯ. ನಮ್ಮ ಮನಸ್ಸನ್ನು ಸ್ಥೂಲ ರೂಪದಲ್ಲಿ ಮೊದಲು ನಿಲ್ಲಿಸ್ಬೇಕಂತ ಸ್ಥೂಲ ರೂಪ ಉಪಾಸನೆ ಅಂತ ಹೆಸರು. ಯಾಕೆಂದರೆ ಈ ಧ್ಯಾನ ಮಾಡೋದು ನಮಗಿನ್ನ ಹೊಸದಿದು. ಹೊಸದು ಧ್ಯಾನ ಮಾಡುವಾಗ ಚಿಕ್ಕದಾಗಿರ್ತಕ್ಕಂಥ ರೂಪ ನಿಮಗೆ ಕೊಟ್ಟುಬಿಟ್ರೆ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ನೋಡ್ರಿ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋವಾಗ ಅವರಿಗೆ ಅಕ್ಷರ ಇನ್ನೂ ಗೊತ್ತಿರಲ್ಲ. ಅದಕ್ಕೆ ಅಕ್ಷರಾಭ್ಯಾಸ ಮಾಡಿಸೋರು ಏನು ಮಾಡ್ತಾರೆ ಅಂದರೆ ಒಂದು ಸ್ಲೇಟಿನ ತುಂಬ ದೊಡ್ಡದಾಗಿ ಬರೆದಿರ್ತಾರೆ ಅ ಅಂತ. ಇಡೀ ಸ್ಲೇಟಲ್ಲಿ ಒಂದೇ ಅಕ್ಷರ ಬರೆದಿರ್ತಾರೆ ಅ ಅಂತ. ಅದರ ಮೇಲೆ ತಿದ್ದಿಸ್ತಾ ಇರ್ತಾರೆ. ಅವನಿಗೆ ಬಳಪ ಹಿಡ್ಕೊಂಡು ಆ ಆ ಆ ಆ ಆ ಅಂತ ತಿದ್ದಿಸ್ತಾರೆ. ಆಮೇಲೆ ಅವನಿಗೆ ಆ ಅಂತ ಬರೆಯಕ್ಕೆ ಬರುತ್ತೆ. ಹುಡುಗಂಗೆ ಕಲ್ತ್ಕೋತಾನೆ ಆ ಅಂತ. ಆಮೇಲೆ ಏನಾದರೂ ಅವನು ಸ್ಲೇಟ್ ತುಂಬ ಬರೆದ್ರೆ ಅವ್ನು ಹೊಡಿತಾರೆ. ಅವನಿಗೊಂದು ಸ್ಕೇಲ್ ತೊಗೊಂಡು ಚಿಕ್ಕದಾಗಿ ಬರೀ ಅಂತಾರೆ. ಪೆನ್ಸಲ್ಲು ತೆಕ್ಕೊಟ್ಬಿಟ್ಟು ನೀವು ಎಕ್ಸಸೈಸ್ ಬುಕ್ಕು ಪೆನ್ಸಲ್ಲು ಕೊಡಿಸಿ ಒಂದೊಂದು ಪೇಜಲ್ಲಿ ಒಂದೊಂದು ಅಕ್ಷರ ಬರೆದ್ರೆ ನಿಮ್ಮ ತಾತ ತಂದು ಕೊಡ್ತಾನ, ಇಷ್ಟು ದೊಡ್ಡದಾಗಿ ಬರೆದ್ರೆ ಚಿಕ್ಕದಾಗಿ ಬರೀ ಅಂತಾರೆ. ಆಗ ಹುಡುಗ ಕೇಳ್ತಾನೆ, ಅವತ್ತು ತಿದ್ದಿಸಿದಾಗ ನೀವೇ ದೊಡ್ಡದಾಗಿ ತಿದ್ದಿಸಿದ್ರಿ, ಈಗ ನಾ ದೊಡ್ಡದಾಗಿ ಬರೆದ್ರೆ ಹೊಡಿತೀರಲ್ಲ ಅಂದರೆ ತಂದೆ ಹೇಳ್ತಾನೆ, ಆಗ ನಿನಗೆ ಅಕ್ಷರ ಬರೆಯೋದು ಗೊತ್ತಿರಲಿಲ್ಲ, ಅದಕ್ಕೆ ದೊಡ್ಡದಾಗಿ ಬರೆಸ್ದೆ. ಈಗ ನಿನಗೆ ಅಕ್ಷರ ಬರೆಯೋಕ್ಕೆ ಬರುತ್ತೆ. ಈಗ ನೀನೇನು ಅಷ್ಟು ದೊಡ್ಡದಾಗಿ ಬರೀಬೇಕಾದಿಲ್ಲ, ಈಗ ಚಿಕ್ಕದಾಗಿ ಬರೆದ್ರೂ ಬರುತ್ತೆ, ಚಿಕ್ಕದಾಗಿ ಬರೀ ಅಂತಾರೆ. ಆ ದೊಡ್ಡದಾಗಿ ಅಕ್ಷರ ಬರೆಸೋದಕ್ಕೆ ಸ್ಥೂಲ ರೂಪ ಉಪಾಸನೆ ಅಂತ ಕರೀತಾರೆ. ಅದು ಅಭ್ಯಾಸ ಆಗ್ಬಿಟ್ಟ ಮೇಲೆ ಚಿಕ್ಕದಾಗಿ ಬರೀತೀವಲ್ಲ, ಅದಕ್ಕೆ ಸೂಕ್ಷ್ಮ ರೂಪ ಉಪಾಸನೆ ಅಂತ ಕರೀತಾರೆ. ಇಷ್ಟೇ ವ್ಯತ್ಯಾಸ. ನಮಗಿಂತ ಅಕ್ಷರ ಬರೆಯೋದು ಗೊತ್ತಿಲ್ಲ, ಅರ್ಥಾತ್ ಭಗವಂತನ ಉಪಾಸನೆ ಗೊತ್ತಿಲ್ಲ ಅಲ್ವಾ, ಇದಕ್ಕೆ ಸ್ಥೂಲ ರೂಪ ಉಪಾಸನೆ ಅಂತ ಕರೀತಾರೆ. ಏನು ಸ್ಥೂಲ ರೂಪ ಉಪಾಸನೆ ಅಂದರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಕೂತ್ಬಿಟ್ಟು ಇಡೀ ಬ್ರಹ್ಮಾಂಡವನ್ನು ಭಗವಂತನ ಒಂದು ಪ್ರತಿಮೆ ಅಂತ ಚಿಂತನೆ ಮಾಡಬೇಕು. 14 ಲೋಕಗಳಿಂದ ಕೂಡಿರ್ತಕ್ಕಂಥ ಈ ಬ್ರಹ್ಮಾಂಡ ಭಗವಂತನ ಒಂದು ಪ್ರತಿಮೆ ಅಂತ ಚಿಂತನೆ ಮಾಡಿದಾಗ, ಪ್ರತಿಮೆಗೆ ಹೆಂಗೆ ಅವಯವಗಳಿರುತ್ತೆ, ಕಾಲಿರುತ್ತೆ, ನಾಭಿ ಇರುತ್ತೆ, ಸೊಂಟ ಇರುತ್ತೆ, ಮಂಡಿ ಇರುತ್ತೆ, ಎದೆ ಇರುತ್ತೆ, ಮುಖ ಇರುತ್ತೆ. ಹಾಗೆ ಈ ಬ್ರಹ್ಮಾಂಡದಲ್ಲಿ ಒಂದೊಂದು ಲೋಕಗಳು ಕೂಡ ಭಗವಂತನ ಅವಯವಗಳು, ಆ ಪ್ರತಿಮೆಯ ಅವಯವಗಳು ಅಂತ ಚಿಂತನೆ ಮಾಡಬೇಕು. ಇದಕ್ಕೆ ಸ್ಥೂಲ ರೂಪ ಉಪಾಸನೆ ಅಂತ ಕರೀತಾರೆ. ಅದನ್ನು ಭಾಗವತ ಹೇಳುತ್ತೆ, ಪಾತಾಳಮೇತಸ್ಯ ಹಿ ಪಾದ ಮೂಲಂ. ಈ ಪಾತಾಳ ಲೋಕ ಇದೆ ಕೆಳಗಡೆ, ಅದು ಭಗವಂತನ ಪ್ರತಿಮೆಯ
ಕಾಲಿನ ಕೆಳಭಾಗ, ಇದಕ್ಕೆ ಪಾದಮೂಲ ಅಂತ ಕರೀತಾರೆ. ಅದಕ್ಕೆ ಕೆಳಭಾಗ ಇದೆಯಲ್ಲ ಅದು. ಆಮೇಲೆ ಪಟಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ, ಅಂಗಾಲು, ಅದು ಕೆಳಗಡೆ ಇರೋದು ಅಂಗಾಲು, ಅದು ಪಾತಾಳ ಲೋಕ. ಮೇಲೆ ಭಾಗ ಇದೆಯಲ್ಲ ಮುಂಗಾಲು ಅಂತ ಕರೀತಾರೆ. ಮೇಲೆ ಭಾಗ ಇದೆಯಲ್ಲ ಪಾದದ ಮೇಲೆ ನಾವು ಪಾದ ಪ್ರಕ್ಷಾಳನೆ ಮಾಡ್ತೀವಲ್ಲ, ಅದಕ್ಕೆ ಪ್ರಪದ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದು ರಸಾತಲ, ಪಾತಾಳ ಲೋಕದ ಮೇಲೆ ಇರತಕ್ಕಂಥದ್ದು ಲಸಾತಲ. ಅದು ಮಹಾತಲಂ ವಿಶ್ವಸೃಜಸ್ಸು ಗುಲ್ಫೋ. ಆ ಪಾದಗಳ ಪಕ್ಕದಲ್ಲಿ ಒಂದು ಗ್ರಂಥಿ ಇದೆ, ಪಾದಗ್ರಂಥಿ ಅಂತ. ಅದು ಈ ಕಡೆ ಗಡ್ಡೆ ಥರ ಇರುತ್ತಲ್ಲ ಪಾದದಲ್ಲಿ, ಅದು ಎಲ್ಲ ನರಗಳು ಅಲ್ಲಿ ಸೇರ್ಕೊಂಡಿರುತ್ತದು. ಅದಕ್ಕೆ ಪಾದಗ್ರಂಥಿ ಅಂತ ಕರೀತಾರೆ. ಅದು ಗುಲ್ಫಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದು ಮಹಾತಲ ಲೋಕ. ಭಗವಂತನ ಮೊಣಕಾಲು ಅದು ಯಾವುದೋ ಈ ಜಗನಂ. ಸುಗುಲ್ಫೋ ತಲಾತಲಂ ವೈ ಪುರುಷಸ್ಯ ಜಂಗೆ. ಭಗವಂತನ ಮೊಣಕಾಲು ತಲಾತಲ ಲೋಕ. 2 ಮಂಡಿಗಳು ಸುತಲ ಲೋಕ. 2 ತೊಡೆಗಳು ಭಗವಂತನದು ವಿತಲ ಮತ್ತು ಅತಲ. ಭಗವಂತನ ಸೊಂಟ ಭಾಗ ಇದು ಭೂಲೋಕ. ಮೇಲ್ಗಡೆ ಇರತಕ್ಕಂಥದ್ದು ನಭಸ್ಥಲಂ ನಾಭಿಸರೋ ಗೃಣಂತಿ ಉರುಸ್ಥಲಂ ಜ್ಯೋತಿ. ಮೇಲೆ ಸ್ವರ್ಗಲೋಕ, ಅದು ಎದೆ ಭಾಗ. ಅದರ ಮೇಲೆ ಇರತಕ್ಕಂಥದ್ದು ಗ್ರೀವಾ ಮಹತ್ ಮಹರ್ಲೋಕ, ಅದು ಕಂಠ. ಆಮೇಲೆ ವದನ, ಬಾಯಿ ಇದೆಯಲ್ಲ ಅದು ಜನೋಲೋಕ. ಹಣೆ ಇದೆಯಲ್ಲ ಅದು ತಪೋಲೋಕ. ಶಿರಸ್ಸಿದೆಯಲ್ಲ ಅದು ಸತ್ಯಲೋಕ. ಒಂದು ಪ್ರತಿಮೆಗೆ ಇಷ್ಟು ಅವಯವ ಇರುತ್ತಲ್ಲ, ಈ ಲೋಕಗಳೇ ವಿರಾಟ್ ಪುರುಷನ ಅವಯವಗಳು ಅಂತ ಚಿಂತನೆ ಮಾಡಬೇಕು. ಇಲ್ಲಿ ಶ್ರೀಮದಾಚಾರ್ಯರು ಒಂದು ಬರೀತಾರೆ, ಇಡೀ ಭಾಗವತದಲ್ಲಿ ತುಂಬ ಕಷ್ಟವಾಗಿರ್ತಕ್ಕಂಥ ಸ್ಕಂದ ಅಂದರೆ 2ನೇದು 11ನೇದು. ನೋಡಿರಿ, 2ನೇ ಸ್ಕಂದ 11ನೇ ಸ್ಕಂದ ಇದೆಯಲ್ಲ, ಇದರಲ್ಲಿ ಒಂದು ಚೂರು ಕಥೆನೇ ಇಲ್ಲ. ಬರೀ ತತ್ವಗರ್ಭಿತವಾದ ಸ್ಕಂದಗಳು ಅಂದರೆ ದ್ವಿತೀಯ ಸ್ಕಂದ, ಏಕಾದಶ ಸ್ಕಂದ. ಅದರಲ್ಲೂ ದ್ವಿತೀಯ ಸ್ಕಂದ. ಏಕಾದಶ ಸ್ಕಂದದಲ್ಲಾದರೂ ಒಂದು ಚೂರು ಕಥೆ ಇದೆ. ಭಿಕ್ಷುಗೀತ ಅಂತ ಒಂದಿದೆ, ಪುರೂರವನ ಕಥೆ ಒಂದಿದೆ, ಹಂಸೋಪಾಖ್ಯಾನ ಅಂತ ಒಂದಿದೆ, ಅಥವಾ ಜಾಯಂತೆಯ ಉಪಾಖ್ಯಾನ ಅಂತ ಇದೆ. ಆ ಶಾಪ ಕೊಟ್ಟಿರ್ತಕ್ಕಂಥ ಕಥೆ ಅದೆಲ್ಲ ಸ್ವಲ್ಪ ಆದರೂ ಕಥೆ ಇದೆ. ದ್ವಿತೀಯ ಸ್ಕಂದದಲ್ಲಿ ಕಥೆಯೇ ಇಲ್ಲ, ಬರೀ ತತ್ವ ತತ್ವ ತತ್ವ. ರಾಘವೇಂದ್ರ ಸ್ವಾಮಿಗಳ ಗುರುಗಳು ಸುಧೀಂದ್ರ ತೀರ್ಥರು ಅಂತ ಅವರೊಂದು ವ್ಯಾಖ್ಯಾನ ಬರೆದಿದ್ದಾರೆ ಈ ದ್ವಿತೀಯ ಸ್ಕಂದಕ್ಕೆ ಮತ್ತು ಏಕಾದಶ ಸ್ಕಂದಕ್ಕೆ. ಆ ಜ್ಞಾನಿಗಳ ಎಲ್ಲ ಟಿಪ್ಪಣಿಗಳನ್ನು ಇಟ್ಟುಕೊಂಡು ನೋಡಿದರೆ ಈ ದ್ವಿತೀಯ ಸ್ಕಂದ ಅರ್ಥ ಆಗತ್ತೆ ಹೊರತು ಇಲ್ಲದೇ ಇದ್ದರೆ ಅರ್ಥವೇ ಆಗೋದಿಲ್ಲ ಇದು. ಹಾಗಾದರೆ ಪಾತಾಳ ಲೋಕ ಭಗವಂತನ ಕಾಲು, ಸತ್ಯಲೋಕ ಭಗವಂತನ ತಲೆ ಅಂತ ಅರ್ಥ ಆಗೋಯ್ತು ನಿಮ್ಮ ಪ್ರಕಾರ. ಹಾಗಾದರೆ ಭಗವಂತನಿಗೂ ಜಗತ್ತಿಗೂ ಭೇದ ಇಲ್ಲ, ಜಗತ್ತೇ ಭಗವಂತ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಹಂಗಲ್ಲ ಅಭಿಪ್ರಾಯ, ಚಿಂತನೆ ಹಂಗೆ ಮಾಡಬಾರ್ದು. ಸತ್ಯಲೋಕನೇ ಭಗವಂತನ ತಲೆ, ಪಾತಾಳ ಲೋಕನೇ ಭಗವಂತನ ಕಾಲು, ಹಿಂಗೆ ಚಿಂತನೆ ಮಾಡಬೇಡ್ರಿ. ಮತ್ತೇನು ಚಿಂತನೆ ಮಾಡಬೇಕು? ಭಗವಂತನಿಗೂ ಜಗತ್ತಿಗೂ ಸಂಬಂಧ ಏನು ಅಂದರೆ, ಈ ಲೋಕಗಳೆಲ್ಲ ಭಗವಂತನ ಒಂದೊಂದು ಅವಯವದಿಂದ ಹುಟ್ಟಿದೆ. ಪಾತಾಳ ಲೋಕ ಭಗವಂತನ ಅಂಗಾಲಿನಿಂದ ಹುಟ್ಟಿದೆ, ಅಂಗಾಲನ್ನು ಆಶ್ರಯಿಸ್ಕೊಂಡಿದೆ. ಸತ್ಯಲೋಕ ಭಗವಂತನ ಶಿರಸ್ಸಿನಿಂದ ಹುಟ್ಟಿದೆ, ಶಿರಸ್ಸನ್ನು ಆಶ್ರಯಿಸ್ಕೊಂಡಿದೆ. ಅದು ಬೇರೆ ಇದು ಬೇರೆ, ಜಗತ್ತು ಬೇರೆ ಭಗವಂತ ಬೇರೆ. ಅಡುಗೆ ಮಾಡ್ತಾನೆ ಪದಾರ್ಥ, ಅಡುಗೆಯವನು ಬೇರೆ ಅನ್ನ ಬೇರೆ, ಅನ್ನನೇ ಅಡುಗೆಯವನಲ್ಲ. ಅಡುಗೆ ಮಾಡೋನು ಬೇರೆ ಅನ್ನ ಬೇರೆ, ಅನ್ನವನ್ನು ಮಾಡಿದಾನವನು ಅಷ್ಟೇ. ಹಾಗೆ ಭಗವಂತ ತನ್ನ ಅವಯವಗಳಿಂದ ಈ ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಅವಯವ ಅವನಿಂದ ಹುಟ್ಟಿದೆ, ಆ ಲೋಕಗಳು ಅವನಿಂದ ಹುಟ್ಟಿದೆ, ಅದನ್ನು ಆಶ್ರಯಿಸಿದೆ, ಇಷ್ಟರ್ಥ. ತಜ್ಜಾತಾನಿ ತದಾಶ್ರಿತಾನಿ. ಆಮೇಲೆ ಇಂದ್ರಾದಿ ದೇವತೆಗಳೆಲ್ಲ ಭಗವಂತನ ಬಾಹುಗಳಿಂದ ಉತ್ಪನ್ನರಾಗುತ್ತಾರೆ. ಈ ದಿಕ್ಕುಗಳೆಲ್ಲ ಭಗವಂತನ ಕಿವಿಯಿಂದ ಉತ್ಪನ್ನವಾಗತ್ತೆ. ಶಬ್ದ ಎಲ್ಲ ಭಗವಂತನ ಶ್ರೋತ್ರೇಂದ್ರಿಯದಿಂದ ಉತ್ಪನ್ನವಾಗತ್ತೆ. ನಾಸತ್ಯ ದಸರಾ ಅನ್ನತಕ್ಕಂಥವರೆಲ್ಲ ಅಶ್ವಿನಿ ದೇವತೆಗಳು ಭಗವಂತನ ಮೂಗಿನಿಂದ ಉತ್ಪನ್ನರಾಗುತ್ತಾರೆ. ದ್ಯೌರಕ್ಷಿಣಿ ಚಕ್ಷುರಭೂತ್ ಪತಂಗ, ಕಣ್ಣಿನಿಂದ ಸೂರ್ಯಚಂದ್ರರು ಉತ್ಪನ್ನರಾಗುತ್ತಾರೆ. ಭಗವಂತನ ಅವಯವಗಳಿಂದ ದೇವತೆಗಳೆಲ್ಲ ದಂಷ್ಟ್ರೇರ್ಯು ಇಂದುಗಣ, ಈ ಹಲ್ಲಿನಿಂದ ನಕ್ಷತ್ರಗಳೆಲ್ಲ ಉತ್ಪನ್ನವಾಗತ್ತೆ. ಆಮೇಲೆ ವ್ರೀಳ, ನಾಚಿಕೆ ಅನ್ನೋದು ಕೆಳತುಟಿಯಿಂದ ಉತ್ಪನ್ನವಾಗುತ್ತೆ. ಲೋಭ, ಧರ್ಮ, ಅಧರ್ಮ ಎಲ್ಲ ಭಗವಂತನ ಅವಯವದಿಂದ ಉತ್ಪನ್ನವಾದದ್ದು. ನದಿಗಳೆಲ್ಲ ಭಗವಂತನ ನಾಡಿಯಿಂದ ಉತ್ಪನ್ನವಾದದ್ದು. ಮರಗಿಡಗಳೆಲ್ಲ ಭಗವಂತನ ರೋಮ ಕೂದಲಿನಿಂದ ಉತ್ಪನ್ನವಾದದ್ದು. ಬ್ರಾಹ್ಮಣರೆಲ್ಲ ಭಗವಂತನ ಮುಖದಿಂದ ಉತ್ಪನ್ನರಾಗಿದ್ದು. ಬ್ರಾಹ್ಮಣೋ ಸ್ಯಮುಖಾಮಾಸೀತ್ ಬಾಹೂರಾಜನ್ಯಕೃತ
ಊರೋತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರ ಅಜಾಯತ ಬ್ರಹ್ಮಾನ ನಕ್ಷತ್ರ ಭುಜೋ ಮಹಾತ್ಮ ವಿಡೂರರಂಗೃಶ್ಚಿತ ಕೃಷ್ಣವರ್ಣ ಸ್ವಹಾಸ್ವದ ವೀರ್ಯ ಗುಣೋಪಪನ್ನ ಹವ್ಯಾತ್ಮಕ ಕರ್ಮ ವಿತಾನ ಯೋಗ. ಅಗ್ನಿ ಉಪೋತ್ಪನ್ನವಾಗಿದ್ದು ಬಾಯಿಯಿಂದ. ಹೀಗೆ ನಾವು ನೋಡ್ತಕ್ಕಂಥ ಪದಾರ್ಥ ಎಲ್ಲ ಭಗವಂತನ ಅವಯವದಿಂದ ಉತ್ಪನ್ನವಾಗಿ ಭಗವಂತನನ್ನು ಆಶ್ರಯಿಸ್ಕೊಂಡಿದೆ ಅಂತ ಚಿಂತನೆ ಮಾಡೋದಕ್ಕೆ ಸ್ಥೂಲ ರೂಪ ಉಪಾಸನೆ ಅಂತ ಕರೀತಾರೆ. ಆಗ ಒಂದು ಪ್ರಶ್ನೆ ಬಂತು. ಪರೀಕ್ಷಿತ್ ರಾಜರು ಕೇಳ್ತಾರೆ, ಹೀಗೆ ಭಗವಂತನನ್ನು ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದ ತನಕ ನಾವು ಉಪಾಸನೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಹೊಟ್ಟೆ ಪಾಡಿಗೆ ಏನು ಮಾಡೋದು? ಬದುಕಬೇಕಲ್ವ ನಾವು? ಬದುಕಬೇಕಾದ್ರೆ ಆಹಾರ ತಗೋಬೇಕಲ್ವ? ಆಹಾರ ಸಂಪಾದನೆ ಮಾಡೋದು ಹೆಂಗೆ? ಹಾಗಾದ್ರೆ ನಾವು ಧ್ಯಾನ ಮಾಡ್ತಾ ಕೂತ್ಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜೀವನೋಪಾಯ ಹೆಂಗೆ ಅಂತ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯ ಹೇಳ್ತಾರೆ, ಬರೀ ಚಿಂತನೆ ಮಾಡೋದಲ್ಲಪ್ಪ, ಎಲ್ಲ ಶಬ್ದಗಳು ಭಗವಂತನನ್ನು ಹೇಳ್ತಾ ಇದೆ ಅಂತ ಜ್ಞಾನ ಇರಬೇಕು. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥ ಎನ್ನಾಮ ವಿರ್ಧ್ಯಾಯತಿ ಧೀರ ಪಾರ್ಥೈಹಿ. ಎಲ್ಲ ಶಬ್ದಗಳು, ವೇದದಲ್ಲಿರ್ತಕ್ಕಂಥ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನು ಹೇಳತ್ತೆ. ಸರ್ವ ಶಬ್ದ ವಾಚ್ಯ ಭಗವಂತ ಅಂತ ಜ್ಞಾನಿಗಳು ಚಿಂತನೆ ಮಾಡ್ತಾ ಇದ್ದಾರೆ. ಜೀವನೋಪಾಯಕ್ಕೆ ಏನು ಮಾಡೋದು ಅಂದ ಅವನು. ಶುಕಾಚಾರ್ಯ ಹೇಳ್ತಾರೆ, ಭಗವಂತ ನೀನು ಬದುಕಿರಬೇಕಾದ್ರೆ ಏನೇನು ಬೇಕಲ್ವಾ ಎಲ್ಲ ಸಿದ್ಧ ಮಾಡಿ ಕಳಿಸಿದ್ದಾನೆ, ನೀನೇನು ಅದನ್ನು ತಯಾರು ಮಾಡ್ಕೋಬೇಕಾಗಿಲ್ಲ ಅಂದ್ಬಿಟ್ರು ಅವರು. ನೀನು ಹೊಂಚ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳೋದು ಏನಿಲ್ಲ, ಏನೇನೂ ಇಲ್ಲ. ನೀನು ಚಿಂತನೆ ಮಾಡಬೇಕಾದ ಅಗತ್ಯ ಏನಿಲ್ಲ. ಈಗ ಮನೆಯಲ್ಲಿದ್ದಾಗ ಅಡುಗೆ ಮಾಡ್ಕೊಂಬೋ ಪ್ರಾಬ್ಲಮ್ ಬರುತ್ತೆ. ಈಗೆಲ್ಲೋ ಬೇರೆ ಊರಿಗೆ ಹೋಗಿರ್ತೀವಿ ಸಮಾರಾಧನೆಗೆ, ಮಂತ್ರಾಲಯಕ್ಕೆ ಹೋಗಿರ್ತೀವಿ ಆರಾಧನೆಗೆ, ಅಲ್ಲಿ ಯಾರು ಅಡುಗೆ ಮಾಡ್ಕೋತಾ ಕೂತ್ಕೋತಾರ? ಊಟ ಹಾಕ್ತಾರೆ ಅಂತ ಗೊತ್ತಲ್ವ, ಆರಾಮಾಗಿ ಕೂತಿರ್ತೀವಿ ನಮ್ಮ ಪಾಡಿಗೆ ನಾವು. ಊಟದ ಟೈಮ್ಗೆ ಯಾರು ಅಡುಗೆ ಮಾಡಿದ್ದಾರೆ, ಏನು ತರಕಾರಿ ತಂದಿದ್ದಾರೆ, ಎಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ, ಯಾರು ತಲೆ ಕೆಡಿಸ್ಕೋತಾರ್ರಿ? ಕುಂಬಳಕಾಯಿ ಹೆಚ್ಚಿದಾರ, ಬೆಂದಿದೆಯಾ ಅಂತ ಯಾರನ್ನ ತಲೆ ಕೆಡಿಸ್ಕೋತಾರ? ಮನೆಯಲ್ಲಿ ಪ್ರಾಬ್ಲಮ್ ಇದೆಯಾ, ಇಡ್ಲಿದೆಯಾ, ಬೆಂಕಿ ಬಟ್ಟಣ ಇದೆಯಾ, ಸೀಮೆ ಎಣ್ಣೆ ಇದೆಯಾ, ತರಕಾರಿ ಇದೆಯಾ, ಹೆಚ್ಚಿದೆಯಾ, ಕೊಳತಿದೆಯಾ, ಹುಳುತಿದೆಯಾ? ಮನೆಯಲ್ಲಿದ್ದಾಗ ಚಿಂತನೆ ಮಾಡ್ತಾನೆ. ಆರಾಧನೆಗೆ ಹೋದಾಗ ಯಾರು ಚಿಂತನೆ ಮಾಡ್ತಾರೆ? ಸರಿಯಾಗಿ ಎಲೆ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ 1 ಗಂಟೆಗೆ. ಅವ್ನು ತಂದು ಬಡಿಸ್ತಾನೋ ಇಲ್ವೋ? ಹಾಗೇ ಜ್ಞಾನಿಗಳಾದವರು ಪರಮಾತ್ಮ ಕೊಟ್ಟಿದ್ದರಲ್ಲೇ ಬದುಕಿಬಿಡ್ತಾರಂಥವ್ರು. ಅವರು ಜೀವನೋಪಾಯಕ್ಕೆ ಬೇರೆ ಹೊಂಚ್ಕೊಂಬೋ ತಾಪತ್ರಯಕ್ಕೆ ಹೋಗಲ್ಲ. ಅವರು ಏನು ಕೊಟ್ಟಿದ್ದಾನೆ ಭಗವಂತ? ಭಾಗವತ ಹೇಳುತ್ತೆ, ಸಿದ್ಧೇನ್ಯತಾರ್ಥೋ ನಯತೆ ತತತ್ತತ್ ಪರಿಶ್ರಮಂ ತತ್ರ ಸಮೀಕ್ಷಮಾಣಃ. ಸಿದ್ಧ ಪದಾರ್ಥಕ್ಕೆ ಯಾರು ಪರಿಶ್ರಮ ಬೇಕಾಗಿಲ್ಲ. ನೋಡ್ರಿ, ಹೊಸದಾಗಿ ಪದಾರ್ಥ ತಯಾರು ಮಾಡಬೇಕು ಅಂದರೆ ಇದ್ಲು ಬೇಕು, ಒಲೆ ಬೇಕು, ಎಲ್ಲ ರೆಡಿಮೇಡ್ ಐಟಮ್ಗೆ ಯಾರು ತಲೆ ಕೆಡಿಸ್ಕೋತಾರೆ? ಇವಾಗ ಸೀದಾ ಹೋಗಿ ಅಂಗಡಿಯಿಂದ ತೊಗೊಂಡ್ಬಿಡ್ತಾರೆ. ಈಗ ನಾಳೆ ಗೌರಿ ಹಬ್ಬ, ಹೋಳಿಗೆ ಮಾಡಬೇಕು ಮನೆಯಲ್ಲಿ ಇನ್ನೋರಿಗೆ ಪ್ರಾಬ್ಲಮ್ಮು. ಈಗ ಮಠದಿಂದ ಹೋಗ್ತಾ ಹೋಳಿಗೆ ತೊಗೊಂಡು ಹೋಗ್ಬಿಟ್ರೆ ಒಂದು 4 ನಾಳೆ ಗೌರಿ ಹಬ್ಬ ತಿಂದ್ಬೋಣ ಅಂತ ಏನು ಪ್ರಾಬ್ಲಮ್ಮೇ ಇಲ್ಲ. ಊಟ ಟೈಮ್ಗೆ ಹಾಕ್ಕೊಂಡ್ಬಿಡ್ಬೋದು ಟಕ್ ಅಂತ. ನೋಡಿರಿ, ತೊಗೊಂಡೋಗೋಕ್ಕೂ ಮಾಡೋಕ್ಕೂ ವ್ಯತ್ಯಾಸ ಇಲ್ವಾ? ಈ ಜ್ಞಾನಿಗಳೇನು ಮಾಡ್ತಾರೆ ಅಂದರೆ ಈ ಪದಾರ್ಥಗಳು ಹೊಂಚ್ಕೊಂಬೋದೇ ಇಲ್ವಂತೆ. ಅವರು ಏನು ಮಾಡ್ತಾರೆ ಮತ್ತು ಅವರು? ಅಲ್ಲ ಸ್ವಾಮಿ, ಅವ್ರಿಗೆ ಮಲಕ್ಕೊಮಕ್ಕೆ ಹಾಸಿಗೆ ಬೇಕಲ್ವಾ, ದಿಂಬು ಬೇಕಲ್ವಾ, ಮಂಚ ಬೇಕಲ್ವಾ? ಬೇಡ ಅಂದರು. ಸತ್ಯಾಂಶಿತೋ ಕಿಂ ಕಶಿಪೋ ಪ್ರಯಾಸೈ. ನೆಲದ ಮೇಲೆ ಮಲ್ಕೊಂಡ್ಬಿಡ್ತಾರಂತವ್ರು. ನೆಲ ಏನು ನಾವು ಸೃಷ್ಟಿ ಮಾಡಿದ್ದಲ್ವಲ್ಲಪ್ಪ, ಭಗವಂತ ಸೃಷ್ಟಿ ಮಾಡಿದ್ದು ನೆಲ. ನಿದ್ದೆ ಬಂದಾಗ ಜ್ಞಾನಿಗಳು ನೆಲದ ಮೇಲೆ ಮಲ್ಕೊಂಡ್ಬಿಡ್ತಾರಂತೆ. ನೆಲದ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರುತ್ತಾ ಅಂತ ಕೇಳಬಾರ್ದು. ಕೂತಿದ್ದಾಗಲೇ ಬರುತ್ತೆ ನಮಗೆ ಪುರಾಣದಲ್ಲಿ, ಇನ್ನು ಮಲಗಿದ್ದಾಗ ಬರೋದಿಲ್ವಾ? ಅದರಿಂದ ನೆಲದ ಮೇಲೆ ಮಲ್ಕೊಂಡಾಗ ನಿದ್ದೆ ಖಂಡಿತ ಬರುತ್ತೆ. ಕೆಲವರಿಗೆ ತಲೆದಿಂಬು ಬೇಕಾಗಿರುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ಕಶಿಪೋಪ್ರಯಾಸೈ ಬಾಹ್ಯೋರ್ಪಣೈ. ಭಾಗವತ ಹೇಳುತ್ತೆ, ಬಾಹ್ವೋ ಸಸಿದ್ದೆ ಉಪಬರ್ಹಣೈ ಕಿಂ. ಈ ತೋಳು ಭಗವಂತ ಹಿಂಗೆ ಮಾಡಿ ನೋಡಿ, ಮಡಚೋ ಹಂಗೆ ಮಾಡಿದ. ನಾವು ಆರಾಮಾಗಿ ತಲೆ ಕೆಳಗಿಟ್ಕೊಂಡ್ಬಿಟ್ಟು ಧರ್ಮ ಮಂದಿರದಿ ತೋಳು ತಲೆದಿಂಬು ಮಾಡಿಸುವೆ, ಇಟ್ಟಂಗೆ ಇರುವೇನೋ ಹರಿ ಅಂತಾರೆ ಶ್ರೀಪಾದರಾಜರು. ಕೈ ಹಿಂಗೆ ಇಟ್ಕೊಂಡ್ಬಿಟ್ರೆ ತಲೆ ದಿಂಬ ಆಗ್ಬಿಡುತ್ತೆ. ಅವ್ರು ಹಾಗೆ ಇಟ್ಕೊಂಡ್ಬಿಡ್ತಾರಂತೆ ಜ್ಞಾನಿಗಳು. ಅವರು ದಿಂಬು ಗಿಂಬು ತೊಗೊಂಬರಕ್ಕೆ ಹೋಗೋದೇ ಇಲ್ಲ. ಪಾತ್ರೆ ಬೇಕಲ್ಲ ಏನಾದರೂ ಕೂಡಿಯಕ್ಕೆ ತಿನ್ನಕ್ಕೆ ಅಂದರೆ ಸತ್ಯ ಅಂಜಲೋ ಕಿಂ ಪುರುಪರ್ಣ ಪಾತ್ರೈ. ಅವ್ರು ಬೊಗಸೆಲೆ ಕುಡಿದು ಬಿಡ್ತಾರಂತೆ ನೀರು. ನೋಡಿ, ಅವ್ರು ಪಾತ್ರನೇ ಇಟ್ಕೊಂಬಲ್ವಂತೆ ಜ್ಞಾನಿಗಳು. ನೀರು ಕುಡಿಬೇಕು ಅಂದರೆ ಬೊಗಸೆಲೆ ಕುಡಿದು ಬಿಡ್ತಾರೆ, ತಿನ್ನಬೇಕು ಅಂದರೆ ಕೈಯಲ್ಲಿ ತಿಂದುಬಿಡ್ತಾರೆ. ಅವರು ಪಾತ್ರೆನೇ ಇಟ್ಕೊಂಬೋದಿಲ್ವಂತೆ. ಅಲ್ಲ, ವಸ್ತ್ರ ಬೇಕಲ್ವ, ಇವಾಗ ಬಟ್ಟೆ
ದಿಗ್ವಸ್ತ್ರಲಾಭೇ ಸತಿ ಕುಂದುಕೂಲೈ. ಅವರು ದಿಗಂಬರರಾಗೇ ಇರ್ತಾರಂತೆ. ಅವ್ರಿಗೆ ದೇಹಾಭಿಮಾನ ಬಿಟ್ಟಿರೋದ್ರಿಂದ ಅವರೇನು ಪದಾರ್ಥ ತಗೊಂಬೋ ಚಿಂತನೆಯೂ ಇಲ್ಲ, ಅದಕ್ಕೋಸ್ಕರ ದುಡ್ಡು ಸಂಪಾದನೆ ಮಾಡೋದು ಇಲ್ಲ. ಪರೀಕ್ಷಿತ್ ರಾಜ ಕೇಳ್ತಾರೆ, ಇದು ತುಂಬ ದೊಡ್ಡ ಮಟ್ಟದ ಜ್ಞಾನಿಗಳ ವಿಷಯ, ನಾವೆಲ್ಲ ಸಾಮಾನ್ಯರು, ನಾವೇನು ಮಾಡಬೇಕು ಅಂತ ಕೇಳಿದಾಗ ಇನ್ನು ಸ್ವಲ್ಪ ಕೆಳಗಡೆ ಹೇಳ್ತಾರವ್ರು. ಚೀರಾಣಿ ಕಿಂಪತಿನ ಸಂತಿ ದಿಶಂತಿ ಭಿಕ್ಷೌ. ನೋಡಪ್ಪ, ಇನ್ನು ಸ್ವಲ್ಪ ಕೆಳಗಡೆ, ನಾವು ದಿಗಂಬರರಾಗಿರೋಕ್ಕೆ ಸಾಧ್ಯ ಇಲ್ಲ, ನಮಗೆ ದೇಹದ ಮೇಲೆ ಅಭಿಮಾನ ಇದೆ, ನಾವೆಲ್ಲ ಹಂಗೆ ಹೋಗೋಕ್ಕಾಗಲ್ಲ ಅಂದರೆ, ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂದರೆ, ಈ ಗೃಹಸ್ಥರೆಲ್ಲ ವಸ್ತ್ರ ಉಟ್ಕೊಂಡ್ಮೇಲೆ 1-2 ವರ್ಷ ಉಟ್ಕೊಂಡ್ಬಿಟ್ಟು ಇನ್ನೂ ಚೆನ್ನಾಗಿರೋವಾಗಲೇ ಆ ವಸ್ತ್ರವನ್ನು ಒಂದು ಜಾಗದಲ್ಲಿ ತೊಗೊಂಡೋಗಿ ಹಾಕ್ಬಿಡ್ಬೇಕಂತ. ಅಲ್ಲೊಂದು ಜಾಗ ಐಡೆಂಟಿಫೈ ಮಾಡಿರ್ತಾರೆ, ಎಲ್ಲ ತೊಗೊಂಬಂದು ಅಲ್ಲಿ ಹಾಕ್ಬಿಡ್ಬೇಕಂತೆ. ಅವರು ಅದನ್ನು ಉಟ್ಕೋತಾರಂತೆ. ಆ ಜ್ಞಾನಿಗಳು ಗೃಹಸ್ಥರು ಉಟ್ಕೊಂಡು ಹಾಕಿರ್ತಕ್ಕಂಥ ವಸ್ತ್ರ, ಅದಕ್ಕೆ ಚೀರ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಅದನ್ನು ಉಟ್ಕೋತಾರಂತವ್ರು. ಅದು ಫ್ರೀಯಾಗಿ ಸಿಗತ್ತಲ್ವ, ಅದು ಯಾರು ಬೇಕಾದ್ರೆ ಉಟ್ಕೋಬೋದು ಅಂತ ಅಲ್ಲಿ ಹಾಕಿದರೆ ಅದನ್ನು ಉಟ್ಕೋಬೇಕಂತೆ. ನಿಂಗೆ ಅಷ್ಟೊಂದು ದೇಹದ ಮೇಲೆ ಅಭಿಮಾನ ಇದ್ದರೆ. ಊಟ ಬೇಕಲ್ಲ, ಆಗ ಭಾಗವತ ಹೇಳುತ್ತೆ, ಹಣ್ಣುಗಳು ಬಿಡುತ್ತಲ್ಲ ಗಿಡದಲ್ಲಿ, ಹಣ್ಣುಗಳು ಗಿಡ ತಾನೇ ತಿನ್ನೋದಿಲ್ಲ, ಆ ಹಣ್ಣು ತಿನ್ಕೋತಾರಂತವ್ರು. ನೀರು ಬೇಕಲ್ಲ ಅಂದರೆ ಅವರು ನದಿಯಲ್ಲಿ ನೀರು ಕುಡಿತಾರಂತವ್ರು. ಮಲಕ್ಕೋಮಕ್ಕೆ ಜಾಗ ಬೇಕಲ್ಲ ಅಂದರೆ ಗುಹೆಯಲ್ಲಿ ಇರ್ತಾರಂತೆ. ಗುಹೆಗಳಿದೆ, ದೊಡ್ಡ ದೊಡ್ಡ ಗುಹೆಗಳು, ಅದೇನು ನಾವು ಕಟ್ಟಿಸಿದ್ದಲ್ಲ, ಅದು ಗುಹೆಗಳಲ್ಲಿ ಇರ್ತಾರಂತೆ. ಇಲ್ಲ ಅದೆಲ್ಲ ಸಿಂಹ ಹುಲಿ ಎಲ್ಲ ಬಂದು ತಿಂದುಬಿಡುತ್ತೆ ಅಂದರೆ ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನೋ ಜ್ಞಾನ ಇರುತ್ತೆ ಅವ್ರಿಗೆ. ಆದ್ದರಿಂದ ಕಸ್ಮಸ್ ಭಜಂತಿ ಕವಯ ಧನದುರ್ಮದಾಂದಾನ್, ಯಾರನ್ನು ದೇಹಿ ಅಂತ ಕೇಳೋದಿಲ್ವಂತೆ ಜ್ಞಾನಿಗಳು. ಈ ದುಡ್ಡಿಂದ ಶ್ರೀಮಂತರಾಗಿ ನಮ್ಮ ಸಮಾನ ಯಾರಿದ್ದಾರೆ ಅಂತ ಮದದಿಂದ ಕೂಡಿರ್ತಕ್ಕಂಥವರನ್ನು ನ ಭಜಂತಿ ಕವಯ, ಜ್ಞಾನಿಗಳು ಸ್ತೋತ್ರ ಮಾಡೋದಿಲ್ವಂತೆ. ಆದ್ದರಿಂದ ಏನು ಯೋಚನೆ ಇಲ್ಲ ಅಂತ ಹೇಳಿ ಆಮೇಲೆ ಸೂಕ್ಷ್ಮ ರೂಪ ಉಪಾಸನೆ ಹೇಳ್ತಾರೆ. ಸ್ವಲ್ಪ ಅಭ್ಯಾಸ ಆದ ಮೇಲೆ ಸೂಕ್ಷ್ಮ ರೂಪ ಉಪಾಸನೆ ಇಲ್ಲಿ ಒಳಗಡೆ ಇದೆ. ಈಗ ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೆ ಪ್ರದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರತಾಂಗ ಶಂಕ ಗದಾಧರಂ ಧಾರಣಯ ಸ್ಮರಂತಿ. ನಮ್ಮ ಹೃದಯದಲ್ಲಿ ಜೀವ ಇದಾನಲ್ಲ, ಅವನ ಹೃದಯದಲ್ಲಿ ದಹರ ಅಂತ ಒಂದು ಆಕಾಶ ಇದೆ, ಚಿಕ್ಕ ಖಾಲಿ ಜಾಗ, ಅಲ್ಲಿ ಭಗವಂತ ಇದ್ದಾನೆ. ಓಂ ದಹರ ಉತ್ತರೇಭ್ಯ ಓಂ, ಓಂ ಗುಹಾಂ ಪ್ರವಿಷ್ಟಾವಾತ್ಮಾನವಿ ತದ್ದರ್ಶನಾತ್ ಓಂ, ಓಂ ಸೂಕ್ಷ್ಮಂತು ತದರ್ಹತ್ವಾತ್ ಓಂ ಅಂತ ಸೂತ್ರ ಅದು. ಅಲ್ಲಿದಾನಂತೆ ಭಗವಂತ, ಅವನನ್ನು ಚಿಂತನೆ ಮಾಡ್ತಾರಂತೆ ಒಳಗಡೆ. ಇದಕ್ಕೆ ಸೂಕ್ಷ್ಮ ರೂಪ ಉಪಾಸನೆ ಅಂತ ಕರೀತಾರೆ. ಶಂಖಚಕ್ರ ಗದಾಧಾರಿಯಾಗಿ 4 ಭುಜದಿಂದ, ಪ್ರಸನ್ನ ಮುಖ, ಒಳ್ಳೆ ಕಮಲದಂತೆ ಕಣ್ಣುಗಳು, ಒಳ್ಳೆ ಕಿರೀಟ, ಕುಂಡಲ, ಪೀತಾಂಬರ, ಶ್ರೀವತ್ಸ ಲಕ್ಷಣ, ಆಮೇಲೆ ಕೌಸ್ತುಭರತ್ನ, ವನಮಾಲೆಯಿಂದ ಕೂಡಿದಾನಂತೆ ಭಗವಂತ. ಒಂದೊಂದೇ ಅವಯವ ಚಿಂತನೆ ಮಾಡ್ಕೊಂಡು ಹೋಗ್ಬೇಕಂತೆ ಆ ಭಗವಂತನ ಮೂರ್ತಿಯಲ್ಲಿ. ಮೊದಲು ಪಾದ, ಆಮೇಲೆ ಭಗವಂತನ ಮುಂಗಾಲು, ಅಂಗಾಲು, ಮೊಣಕಾಲು, ಮಂಡಿ, ಆಮೇಲೆ ತೊಡೆ, ಆಮೇಲೆ ಭಗವಂತನದು. ಇದನ್ನೇ ಶ್ರೀಮದಾಚಾರ್ಯ ಹೇಳಿದ್ದು. ಏನು ಒಂದೇ ಒಂದಂ ಸದಾನಂದಂ ಅನ್ನೋ ದ್ವಾದಶ ಸ್ತೋತ್ರದ ಮೊದಲನೇ ಸ್ತೋತ್ರದಲ್ಲಿ ಇದೇ ಭಾಗವತದ ತರ್ಜಮೆ ಮಾಡಿ ತೋರಿಸ್ತಾರವರು. ನಮಾಮಿ ನಿಖಿಲಾಧೀಶ ಕಿರೀಟಾಗೃಷ್ಟಪೀಠವತ್ ಹೃತ್ತಮಶ್ಯಮನೇರ್ಕಾಭಂ ಶ್ರೀಪತೆ ಪಾದಪಂಕಜಂ ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು ಸ್ವರ್ಣಮಂಜೀರ ಸಂವೇತಂ ಆರೂಢಂ ಜಗದಂಬಯ ಉದರಂ ಚಿಂತ್ಯಮೀಶಸ್ಯ ತನುತ್ವೇಪ್ಯ ಅಖಿಲಂಬರಂ. ನೋಡಿ, ಒಂದೊಂದೇ ಅವಯವ ಆಚಾರ್ಯರು ಹೇಳ್ಕೊಂಡು ಹೋಗ್ತಾರೆ. ಭಾಗವತದಲ್ಲಿದ್ದಂಗೆನೇ ಅದು. ಒಂದು ಅವಯವ ಮೊದಲು ಪಾದದಿಂದ ಪ್ರಾರಂಭ ಮಾಡಬೇಕಂತೆ. ಪಾದ ಚಿಂತನೆ ಭಗವಂತನದು. ಅದು ಎಷ್ಟೋ ಜನ್ಮದಲ್ಲಿ ಪಾದ ಚಿಂತನೆ ಮಾಡಿ 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 ಭಗವಂತನ ಕಣ್ಣು ಮುಚ್ಕೊಂಡ್ಬಿಟ್ರೆ ಸಾಕು, ಆ ಭಗವಂತನ ಪಾದ, ಅದರ ಮಾಡಿರೋ ಕೆಲಸ, ಅದಿರೋ ರೀತಿ ಎಲ್ಲ ಗೊತ್ತಾಗ್ಬಿಡ್ಬೇಕು. ಆಮೇಲೆ ಅದರ ಮೇಲ್ಗಡೆ ಅವಯವ, ಹೀಗೆ ಒಂದೊಂದೇ ಅವಯವ ಚಿಂತನೆ ಮಾಡ್ತಾ 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 ಕಡೆಗೆ ಭಗವಂತನ ಅನುಗ್ರಹ ಆದರೆ ಒಂದು ದಿವಸ ಭಗವಂತ ಆ ರೂಪ ಕಾಣಿಸ್ಬಿಡುತ್ತಂತೆ, ನಮಗೆ ಪ್ರತ್ಯಕ್ಷ ಆಗ್ಬಿಡುತ್ತಂತೆ. ನೋಡಿ, ಬಿಂಬರೂಪ ಅಂತ ನಮ್ಮ ನಿಯಾಮಕ ರೂಪ ಏನಿದೆ, ಆ ಬಿಂಬರೂಪ ಪ್ರತ್ಯಕ್ಷ ಆಗ್ಬಿಡುತ್ತೆ. ಒಂದು ಸಲ ಬಿಂಬ ಪರೋಕ್ಷ ಆಯಿತು ಅಂದರೆ ಗೆದ್ವಿ ಅಂತ ಲೆಕ್ಕ. ಟ್ರೈನಲ್ಲಿ ನಮಗೆ ರಿಸರ್ವೇಷನ್ ಸಿಕ್ತು ಅಂದರೆ ನಮಗೆ ಕನ್ಫರ್ಮ್ ಆಯ್ತಾ ಟಿಕೆಟು ಅಂದರೆ ಓ ನಮ್ಮ ಸೀಟ್ ರಿಸರ್ವ್ ಅಂತ ಅರ್ಥ ಅಲ್ಲ. ಯಾವತ್ತೋ ಅದು ಜರ್ನಿ ಮಾಡೋದು, ಇವತ್ತಲ್ಲ, ಇನ್ನು 4 ತಿಂಗಳಿಗೆ ನಾವು ಜರ್ನಿ ಮಾಡೋದು. ಆದರೆ ಇವತ್ತು ನಮಗೆ ಟಿಕೆಟ್ ಕೊಟ್ಬಿಡ್ತಾನೆ ಅವನು, ನಿಮಗೆ ಇಂಥ ಸೀಟು, ಇಂಥ ಬೋಗಿಲಿ ಇಂಥ ಸೀಟು ನಿಮಗೆ ರಿಸರ್ವ್ ಆಗಿದೆ, ಯಾವನೂ ಕೂತ್ಕೊಂಬೋಂಗಿಲ್ಲ ಅಲ್ಲಿ, ನೀವು ಕೂತ್ಕೊಂಡು ಹೋಗ್ಬೋದು ಅಂತ. ಆದರೆ ಇವತ್ತು ಕೂತ್ಕೊಂಬೋಂಗಿಲ್ಲ, ನೀವು ಟಿಕೆಟ್ ಇದೆ ಅಂತ ಮಾತ್ರಕ್ಕೆ ಇವತ್ತು ಕೂತ್ಕೊಂಬೋಂಗಿಲ್ಲ, ಅವತ್ತೇ ಕೂತ್ಕೋಬೇಕು. ಆದರೆ ರಿಸರ್ವ್ ಆಗಿರುತ್ತೆ. ಹಾಗೆ ಅಪರೋಕ್ಷ ಜ್ಞಾನ ಅನ್ನೋದು ಮೋಕ್ಷಕ್ಕೆ ರಿಸರ್ವ್ ಇದ್ದಂಗೆ.
ಆದರೆ ಇವತ್ತಲ್ಲ ಮೋಕ್ಷ, ಜರ್ನಿ ಡೇಟ್ ಇವತ್ತಲ್ಲ, ಟಿಕೆಟ್ ಇವತ್ತು ಕೊಡ್ತಾನೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಅವನಿಗೆ ಪ್ರಾರಬ್ಧ ಕರ್ಮ ಏನಾದರೂ ಇದ್ದರೆ ಅದನ್ನೆಲ್ಲ ಅನುಭವಿಸಿ ಆಮೇಲೆ ಅವನು ಈ ದೇಹದಿಂದ ಹೊರಗಡೆ ಹೊರಡ್ತಾನೆ ಜೀವ. ಇದಕ್ಕೆ ಉತ್ಕ್ರಾಂತಿ ಅಂತ ಕರೀತಾರೆ. ಎಲ್ಲರಿಗೂ ಮೋಕ್ಷ ಆಗಬೇಕು ಅಂತ ಬಹಳ ಆಸೆ ಇದೆ. ಆ ಮೋಕ್ಷಕ್ಕೆ ಪ್ರೊಸೀಜರ್ ಏನು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಏನು ಪ್ರೊಸೀಜರ್ ಏನು ಮೋಕ್ಷಕ್ಕೆ? ಈಗ ಎಲ್ಲದಕ್ಕೂ ಒಂದೊಂದು ಪ್ರೊಸೀಜರ್ ಇರುತ್ತೆ. ಅಕೌಂಟ್ ಓಪನ್ ಮಾಡಬೇಕು, ಅದಕ್ಕೊಂದು ಪ್ರೊಸೀಜರ್. ರೈಲ್ವೆ ರಿಸರ್ವ್ ಮಾಡಬೇಕು, ಅದಕ್ಕೊಂದು ಪ್ರೊಸೀಜರ್. ಏನೋ ಒಂದು ಇಟ್ಟಿರ್ತಾನೆ, ಹಿಂಗೆ ಮಾಡಬೇಕು, ಫಿಲಪ್ ಮಾಡ್ಕೊಳ್ಬೇಕು, ಮಣ್ಣು ಮಸಿ ಅಂತ. ಮೋಕ್ಷಕ್ಕೆ ಪ್ರೊಸೀಜರ್ ಏನು ಅಂದರೆ ಮೊದಲು ಅಪರೋಕ್ಷ ಜ್ಞಾನ, ಆಮೇಲೆ ಪ್ರಾರಬ್ಧ ಕರ್ಮ ಭೋಗ, ಆಮೇಲೆ ಈ ದೇಹದಿಂದ ಹೊರಡ್ತಾನಂತೆ ಜೀವ. ಇದಕ್ಕೆ ಉತ್ಕ್ರಾಂತಿ ಅಂತ ಕರೀತಾರೆ. ನೋಡಿ, ತಮ್ಮ ಪ್ರಾಣವನ್ನು ಒಂದೊಂದೇ ಮೇಲ್ ತೊಗೊಂಬರ್ತಾನವನು. ಇಲ್ಲಿ ನಮ್ಮ ದೇಹದಲ್ಲಿ ಕಮಲಗಳಿದೆ, ಚಕ್ರಗಳು, ಕಮಲಗಳು. ಒಂದೊಂದೇ ಕಮಲದಲ್ಲಿ ಮೇಲ್ ತರ್ತಾನಂತೆ ಆ ಜೀವವನ್ನು ತನ್ನ ಸಾಮರ್ಥ್ಯದಿಂದ. ಮೊದಲು 4 ದಳದ ಕಮಲ, ಮೂಲಾಧಾರ ಅಂತಿದೆ ಇಲ್ಲಿ. ಅದರ ಮೇಲ್ಗಡೆ ಮಣಿಪುರ ಅಂತ ಇದೆ, ಅದರ ಮೇಲ್ಗಡೆ 6 ದಳದ ಕಮಲ, 8 ದಳದ ಕಮಲ, 12 ದಳದ ಕಮಲ, ಆಮೇಲೆ ಇಲ್ಲಿ ದವಡೆಯಲ್ಲಿ 16 ದಳದ ಕಮಲ, ಆಮೇಲೆ ಇಲ್ಲಿ ಭ್ರೂ ಮಧ್ಯದಲ್ಲಿ 2 ದಳದ ಕಮಲ ಇದೆ. ಅಗ್ನಾಚಕ್ರ ಅಂತಿದೆ ಇಲ್ಲಿ, ಅಲ್ಲಿ ತೊಗೊಂಬರ್ತಾನಂತವನು. ಆಮೇಲೆ ಅವನಿಗೆ ತಲೆಯಲ್ಲಿ ಸಹಸ್ರಾರ ಅಂತ, ಬ್ರಹ್ಮರಂಧ್ರ ಅಂತ ಒಂದಿದೆ, ಅದು ಒಡೆದು ಆ ಜೀವ ಹೊರಗಡೆ ಬರ್ತಾನಂತೆ ದೇಹದಿಂದ. ಆಮೇಲೆ ಒಂದೊಂದೇ ಲೋಕಗಳು ಹೋಗ್ತಾನೆ ಅವನು. ಅರ್ಚಿರಾಧಿಪತಾವಾಯುಂ ಪ್ರಾಪ್ಯತೇನ ಜನಾರ್ದನಂ. ಅರ್ಚಿಲೋಕ, ಆತಿವಾಹಿಕ ಲೋಕ, ತಟಿಲ್ ಲೋಕ, ವರುಣ ಲೋಕ, ಆಮೇಲೆ ಅಹರಭಿಮಾನಿ ಲೋಕ, ಪಕ್ಷಾಭಿಮಾನಿ ಲೋಕ, ಮಾಸಾಭಿಮಾನಿ ಲೋಕ, ಅಯನಾಭಿಮಾನಿ ಲೋಕ, ಸಂವತ್ಸರಾಭಿಮಾನಿ ಲೋಕ, ಇಂದ್ರಲೋಕ, ಸೂರ್ಯಲೋಕ, ಚಂದ್ರಲೋಕ, ಇಂದ್ರಲೋಕ, ಧ್ರುವಲೋಕ, ಭಾರತೀ ಲೋಕ, ವಾಯುಲೋಕ, ವೈಕುಂಠ ಲೋಕ. ನೋಡಿರಿ, ವಯಾ ರೂಟ್ ಅಂತ ಹಾಕಿರ್ತಾನೋ ಇಲ್ವೋ, ಇಲ್ಲಿಂದ ವಿಜಾಪುರಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗುತ್ತೆ ಬಸ್ಸು ಅಂತ. ವೈಕುಂಠ ಲೋಕಕ್ಕೆ ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಭಾಗವತನೂ ತೋರಿಸುತ್ತೆ, ಸೂತ್ರನೂ ತೋರಿಸುತ್ತೆ. ಹಿಂಗೆ ಹೋಗ್ತಾನಂತೆ ಅವನು ಜೀವ. ಯಾವ ದ್ವಾರ ಹೋಗ್ತಾನೆ ಅವನ ಆಚೆ ಕಡೆ ಅಂದರೆ ನಾಡಿಯಿಂದ ಬರ್ತಾನಂತೆ. ನಮ್ಮ ದೇಹದಲ್ಲಿ ಪ್ರಧಾನ 101 ನಾಡಿಗಳಿದೆ. ಪ್ರಧಾನ ನಾಡಿಗಳು ಇದು. ಅದರ ಮಧ್ಯದಲ್ಲಿರೋದೇ ಸುಷುಮ್ನ ಅಂತ. 5 ಪ್ರಭೇದದಿಂದ ಕೂಡಿದೆ ಅದು. ಆರ್ಯ, ವಜ್ರಿಕ ಎಲ್ಲ. ಆ ಕಡೆ 50, ಈ ಕಡೆ 50, ಇದು ಮಧ್ಯದಲ್ಲಿ 101. ಯಾರು ಜೀವ ಸುಷುಮ್ನ ನಾಡಿಯಿಂದ ದೇಹತ್ಯಾಗ ಮಾಡ್ತಾನೆ, ಅಪರೋಕ್ಷ ಜ್ಞಾನಿ, ಇವನು ಸೀದಾ ವೈಕುಂಠ ಲೋಕಕ್ಕೆ ಹೋಗ್ತಾನೆ. ಯಾರು ಬಲಗಡೆ ಇರ್ತಕ್ಕಂತಹ ಪಿಂಗಳ ನಾಡಿಗಳಿಂದ ದೇಹವನ್ನು ತ್ಯಾಗ ಮಾಡ್ತಾರೆ, ಅಂದರೆ ಅವರವರ ಸಾಧನೆ ಹೆಂಗಿರುತ್ತೋ ಅವರವ್ರು ಹಾಗೆ. ಇದು ರಿಸರ್ವೇಷನ್ ಇದ್ದಂಗೆ. ಕೆಲವರು AC ರಿಸರ್ವೇಷನ್ ಮಾಡಿರ್ತಾರೆ, ಕೆಲವರು ಫಸ್ಟ್ ಕ್ಲಾಸಲ್ಲಿ ಮಾಡ್ತಾರೆ, ಕೆಲವರು ಸೆಕೆಂಡ್ ಕ್ಲಾಸಲ್ಲಿ ಮಾಡ್ತಾರೆ, ಕೆಲವರು ಜನರಲ್ ಕ್ಲಾಸಲ್ಲಿ ಮಾಡ್ತಾರೆ. ಹಾಗೆ ತುಂಬ ಸಾಧನೆ ಮಾಡಿದವರು ಸುಷುಮ್ನ ನಾಡಿಯಿಂದ ಹೋಗ್ತಾರೆ, ಇವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಇದಕ್ಕೆ ಬ್ರಹ್ಮಯಾನ ಅಂತ ಕರೀತಾರೆ. ಈ ಕಡಿಮೆ ಸಾಧನೆ ಮಾಡಿದವರು ಈ ಪಕ್ಕದಲ್ಲಿರ್ತಕ್ಕಂಥ ಬಲಗಡೆ ಇರ್ತಕ್ಕಂಥ ನಾಡಿಯಿಂದ ಹೋಗ್ತಾರೆ, ಇದಕ್ಕೆ ದೇವಯಾನ ಅಂತ ಕರೀತಾರೆ. ಇನ್ನೂ ಸ್ವಲ್ಪ ಕೆಳಗಡೆ ಸಾಧನೆ ಮಾಡಿದವರು ಈ ಎಡಗಡೆ ಇರ್ತಕ್ಕಂತಹ ನಾಡಿಯಿಂದ ಉತ್ಕ್ರಮಣ ಹೊಂದುತ್ತಾರೆ, ಇದಕ್ಕೆ ಪಿತೃಯಾನ ಅಂತ ಕರೀತಾರೆ. ಸುಷುಮ್ನ ನಾಡಿಯಿಂದ ಹೋದವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಪಿಂಗಳ ನಾಡಿಯಿಂದ ಹೋದವರು ಸತ್ಯಲೋಕ, ಕೆಳಗಡೆ ಲೋಕಕ್ಕೆ ಬರ್ತಾರೆ ಸ್ವಲ್ಪ. ಈ ಇಡಾನಾಡಿಯಿಂದ ಹೋದವರು ಇನ್ನೂ ಕೆಳಗಡೆ ಲೋಕಕ್ಕೆ ಬರ್ತಾರೆ, ಮಹೋಲೋಕ, ಜನೋಲೋಕಗಳಿಗೆ. ಇವರೆಲ್ಲ ಹೋಗುವಾಗ ದಾರಿಯಲ್ಲಿ ವೈಶ್ವಾನರ ಅಂತ ಒಂದು ಲೋಕ, ಅಲ್ಲಿ ಶಿಂಶುಮಾರ ಅಂತ ಭಗವಂತನ ರೂಪ ಇದೆ. ಅಲ್ಲಿ ಆ ಶಿಂಶುಮಾರ ಮೂರ್ತಿಯನ್ನು ದರ್ಶನ ಮಾಡಿಕೊಂಡು ಎಲ್ಲರೂ ಅವನ ಅನುಗ್ರಹವನ್ನು ಪಡೆದು ಮೇಲೆ ಹೋಗ್ತಾರೆ ಅಂತ ಹೇಳಿ, ಇಂತಹ ಮೋಕ್ಷ ನಿನಗಾಗಬೇಕಾದರೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ನೋಡು ರಾಜನ್, ಇಷ್ಟಿದೆ. ಭಗವಂತನನ್ನು ಧ್ಯಾನ ಮಾಡಿದರೆ ಈ ಮೋಕ್ಷ ಅನ್ನೋದಿದೆ. ಇದಕ್ಕೆಲ್ಲ ಮೊದಲನೇ ಹಂತ ಯಾವುದು ಗೊತ್ತಾ? ಶ್ರವಣ. ನಿರಂತರ ಭಗವಂತನ ಕಥಾ ಕೇಳಬೇಕು. ಸದಾ ಭಗವಂತನ ಕಥಾ ಕೇಳ್ತಾ ಇದ್ದರೆ ಪಿಬಂತಿಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಶು ಸಂವೃತಂ ಪುನಂತಿ ತೇ ವಿಷಯವಿದೋಚಿಶಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಮೊದಲನೇದು. ಈಗ ಮಾಡಿ ಮೇಲೆ ಹೋಗ್ಬೇಕಾಗಿರುತ್ತೆ. ನಾವು ಮಾಡಿ ಮೇಲೆ ಹೋಗ್ಬೇಕಾದ್ರೆ ಏಕ್ದಮ್ಮು ಮಾಡಿ ಮೇಲೆ ಯಾವನೂ ಕಾಲಿಡೋದಿಲ್ಲ. ಕಾಲಿಡೋದು ಯಾವುದ್ರ ಮೇಲೆ? ಮೆಟ್ಲ ಮೇಲೆ ಕಾಲಿಡ್ತಾನೆ ಅವನು ಫಸ್ಟ್. ನೋಡಿ, ಮಾಡಿ ಮೇಲೆ ಹೋಗ್ಬೇಕಾದ್ರೆ ಕಾಲಿಡೋದು ನಾವು ಸ್ಟೇರ್ ಮೇಲೆ, ಅಂದರೆ ಮೊದಲು ಮೆಟ್ಲ ಮೇಲೆ. ನಮಗೆ ಮೆಟ್ಲಿಗೆ ಹೋಗಬೇಕು ಅಂತ ಆಸೆ ಇರಲ್ಲ, ಮೇಲೆ ಹೋಗಬೇಕು ಅಂತಲೇ ಆಸೆ, ಆದರೆ ಕಾಲಿಡೋದು ಮೆಟ್ಲ ಮೇಲೆ. ಮೋಕ್ಷ ಅನ್ನೋ ಮೇಲೆ ಹೋಗಬೇಕು ಅಂತ ಆಸೆ ಇದ್ದರೆ ಶ್ರವಣ ಅನ್ನೋ ಮೊದಲು ಮೆಟ್ಲ ಮೇಲೆ ಕಾಲಿಡಬೇಕು ನಾವು. ಅದು ಮೊದಲನೇ ಮೆಟ್ಲದು.
ಆಮೇಲೆ ಇನ್ನೊಂದು ಮೆಟ್ಲು 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 ಮೇಲೆ ಹೊರಟೋಗ್ತೀವಿ. ಈ ವಿಷಯವನ್ನು ಶುಕಾಚಾರ್ಯರು ನಿರೂಪಣೆ ಮಾಡಿ ಅಂತ್ಯಕಾಲದಲ್ಲಿ ಏನು ಮಾಡಬಾರ್ದು ಅಂತ ಕೇಳಿದ್ದ ಅವನು. ಅಂತ್ಯಕಾಲದಲ್ಲಿ ಏನು ಮಾಡಬಾರ್ದು ಅಂದರೆ ಫಲಾಪೇಕ್ಷೆ ಇಟ್ಟುಕೊಂಡು ಭಗವಂತನನ್ನಾಗಲಿ ಬೇರೆ ದೇವತೆಗಳನ್ನಾಗಲಿ ಆ ಸಮಯದಲ್ಲಿ ಧ್ಯಾನ ಮಾಡಬಾರ್ದು. ಭಗವಂತ ಏನು ಮಾಡಿದ್ದಾನೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ದೇವತೆಗಳಿಗೆ ಒಂದೊಂದು ಪೋರ್ಟ್ಫೋಲಿಯೋ ಕೊಟ್ಬಿಟ್ಟಿದ್ದಾನೆ. ಇದನ್ನು ನೀನು ನೋಡ್ಕೋ, ಇದನ್ನು ನೀನು ನೋಡ್ಕೋ, ಇದನ್ನು ನೀನು ನೋಡ್ಕೋ ಅಂತ. ಅವರ ಒಳಗಡೆ ನಿಂತ್ಕೊಂಡು ಭಗವಂತ ಫಲ ಕೊಡಿಸ್ತಾನೆ, ಅವ್ರು ಸ್ವತಂತ್ರವಾಗಿ ಕೊಡೋದಿಲ್ಲ. ಅದೊಂದು ಲಿಸ್ಟೇ ಕೊಡ್ತಾರೆ ಭಾಗವತದಲ್ಲಿ. ಈಗ ಒಳ್ಳೆ ಬ್ರಹ್ಮವರ್ಚಸ್ಸು ಬೇಕು ಅಂತ ಯಾರಿಗಾದರೂ ಅಪೇಕ್ಷೆ ಇದ್ದರೆ ಇವರು ವಾಯುದೇವರನ್ನು ಉಪಾಸನೆ ಮಾಡಬೇಕು. ಆ ವಾಯುದೇವರ ಒಳಗಡೆ ಇದ್ದು ಭಗವಂತ ಅವರಿಗೆ ಬ್ರಹ್ಮವರ್ಚಸ್ಸು ಕೊಡ್ತಾನೆ. ಒಳ್ಳೆ ಇಂದ್ರಿಯದಲ್ಲಿ ಶಕ್ತಿ ಇರಬೇಕು ಅಂತ ಯಾರಿಗೆ ಆಸೆ ಇದೆ ಇವರು ಇಂದ್ರದೇವರನ್ನು ಆರಾಧನೆ ಮಾಡಬೇಕು. ಪ್ರಜೆಗಳು ಪುತ್ರರು ಉತ್ಪನ್ನರಾಗಬೇಕು ಅಂದರೆ ದಕ್ಷ ಪ್ರಜಾಪತಿ ಮೊದಲಾದ ಪ್ರಜಾಪತಿಗಳನ್ನು ಆರಾಧನೆ ಮಾಡಬೇಕು. ಸಂಪತ್ತು ಬರಬೇಕು ಅಂದರೆ ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡಬೇಕು. ಭಗವಂತ ಅವಳ ಒಳಗಡೆ ಇದ್ದು ಕೊಟ್ಟು ಬಿಡ್ತಾನೆ. ತೇಜಸ್ಸು ಬರಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ವಿಭಾವಸು ಅಂದರೆ ಅಗ್ನಿಯನ್ನು ಅವನು ಆರಾಧನೆ ಮಾಡಬೇಕು. ಮುಖದಲ್ಲಿ ಒಳ್ಳೆ ಕಾಂತಿ ಬಂದ್ಬಿಡುತ್ತೆ ಅವನಿಗೆ. ಸಂಪತ್ತು ಬರಬೇಕು ಅಂದರೆ ರುದ್ರದೇವರನ್ನು ಆರಾಧನೆ ಮಾಡಬೇಕು. ಆಮೇಲೆ ಅನ್ನ ಚೆನ್ನಾಗಿ ಇರಬೇಕು, ತಿನ್ನಬೇಕು, ನಮಗೆ ಊಟ ಚೆನ್ನಾಗಿ ಸಿಗಬೇಕು ಅಂದರೆ ಅದಿತಿ ಅಂತಕ್ಕಂಥ ದೇವಮಾತೆಯನ್ನು ಸ್ತೋತ್ರ ಮಾಡಬೇಕು. ಸ್ವರ್ಗ ಬರಬೇಕು ಅಂದರೆ ದೇವತೆಗಳನ್ನು ಆರಾಧನೆ ಮಾಡಬೇಕು. ಆಯುಸ್ಸು ಬೇಕು ಅಂದರೆ ಅಶ್ವಿನಿ ದೇವತೆಗಳನ್ನು ಆರಾಧನೆ ಮಾಡಬೇಕು. ಆಮೇಲೆ ರೂಪ ಬರಬೇಕು ಅಂದರೆ ಗಂಧರ್ವರನ್ನು ಆರಾಧನೆ ಮಾಡಬೇಕು. ಒಳ್ಳೆ ಹೆಂಡತಿ ಸಿಗಬೇಕು ಅಂತ ಯಾರಿಗಾದರೂ ಅಪೇಕ್ಷೆ ಇದ್ದರೆ ಊರ್ವಶಿಯನ್ನು ಆರಾಧನೆ ಮಾಡಬೇಕು. ಅವರು ಒಳ್ಳೆ ಕೋಶ ಸಮೃದ್ಧಿಯಾಗಿ ತುಂಬಿ ತುಳುಕಾಡ್ತಾ ಇರಬೇಕು ಅಂದರೆ ಇವರು ವರುಣದೇವರನ್ನು ಆರಾಧನೆ ಮಾಡಬೇಕು. ಒಳ್ಳೆ ವಿದ್ಯೆ ಬರಬೇಕು ಅಂತ ಆಸೆ ಇದ್ದರೆ ರುದ್ರದೇವರನ್ನು ಆರಾಧನೆ ಮಾಡಬೇಕು. ದಾಂಪತ್ಯ ಚೆನ್ನಾಗಿರಬೇಕು ಅಂತ ಆಸೆ ಇದ್ದರೆ ಇವರು ಗೌರಿಯನ್ನು ಪೂಜೆ ಮಾಡಬೇಕು. ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ, ದಾಂಪತ್ಯಾರ್ಥಂ ಉಮಾಂ ಸತೀಂ. ಪಾರ್ವತೀದೇವಿ, ಉಮಾದೇವಿ, ಗೌರಿ ಪೂಜೆ ಅದಕ್ಕೆ ಮಾಡೋದು. ದಾಂಪತ್ಯ ಚೆನ್ನಾಗಿರಬೇಕು ಅಂತ ಯಾರಿಗೆ ಆಸೆ ಅಪೇಕ್ಷೆ ಇದೆ ಇವರು ಗೌರಿ, ಇವ್ರನ್ನ ಪೂಜೆ ಮಾಡಬೇಕು. ಆದರೆ ಇವರು ಯಾರೂ ಸ್ವತಂತ್ರವಾಗಿ ಫಲ ಕೊಡೋದಿಲ್ಲ, ಎಲ್ಲರ ಒಳಗಡೆ ನಿಂತ್ಕೊಂಡು ಭಗವಂತನೇ ಕೊಡೋದು. ಅದಕ್ಕೇನೆ ಅಂತ್ಯಕಾಲದಲ್ಲಿ ಈ ಯಾವ ಫಲ ಇಟ್ಕೊಂಡು ಭಗವಂತನನ್ನು ಆರಾಧನೆ ಮಾಡಬಾರ್ದು. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದಿ. ಅವನು ಅಕಾಮ ಆಗಲಿ, ಸಕಾಮ ಆಗಲಿ, ಸ್ವರ್ಗಕಾಮ ಆಗಲಿ, ಮೋಕ್ಷಕಾಮ ಆಗಲಿ ಭಗವಂತನನ್ನು ಆರಾಧನೆ ಮಾಡಬೇಕು. ಆದ್ದರಿಂದ ಅಂತ್ಯಕಾಲದಲ್ಲಿ ಫಲಾಪೇಕ್ಷೆ ಇಟ್ಕೊಂಡು ಭಗವಂತನನ್ನು ಆರಾಧನೆ ಮಾಡಬೇಡ್ರಿ. ಆಗ ಸೂತಾಚಾರ್ಯರನ್ನು ಶೌನಕಾದಿಗಳು ಕೇಳುತ್ತಾರೆ. ಇನ್ನೇನು ಪ್ರಶ್ನೆ ಕೇಳ್ದ ಪರೀಕ್ಷಿತ್ ರಾಜ? ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇವರು ಶುಕಾಚಾರ್ಯರು ಉತ್ತರ ಹೇಳ್ತಾ ಇದ್ದಾರೆ. ಇವರು ಕುತೂಹಲ, ಇವರು ಶೌನಕಾದಿಗಳಿಗೆ ನೈಮಿಷಾರಣ್ಯದಲ್ಲಿ ಏನು ಕೇಳ್ದ ಪ್ರಶ್ನೆ? ಯಾಕೆಂದರೆ ಇಬ್ಬರು ಮಹಾಭಾಗವತರು ಸೇರಿದರೆ ಬೇರೆ ವಿಷಯ ಬರೋದೇ ಇಲ್ಲ ಅಲ್ಲಿ ಚರ್ಚೆಗೆ. ಭಗವಂತ ಭಗವಂತ ಭಗವಂತ. ಈಗ ಇಬ್ಬರು ಸೇರಿರ್ತಕ್ಕಂಥವರು ಯಾರು ಇಲ್ಲಿ? ಒಬ್ಬ ಪರೀಕ್ಷಿತ್ ರಾಜ. ಅವನೆಂಥವನು? ಪಾಂಡವರ ವಂಶದಲ್ಲಿ ಬಂದವನು. ಅವನು ಪಾಂಡವರ ಮರಿಮಗ. ಅವನು ಪರೀಕ್ಷಿತ್ ರಾಜ. ಚಿಕ್ಕ ವಯಸ್ಸಿನಲ್ಲಿ ಆಟ ಸಾಮಾನೆಲ್ಲ ಬಿಟ್ಟುಬಿಟ್ಟು ಭಗವಂತನ ಮೂರ್ತಿ ಇಟ್ಕೊಂಡು ಆಟ ಆಡ್ತಾ ಇದ್ದಂತೆ ಅವನು. ದೇವ್ರ ಪೂಜೆ ಮಾಡ್ತೀನಿ ಅಂತ, ಇಂಥ ಮಹಾನುಭಾವ ಅವನು. ಅದರಿಂದ ಅವನು ಭಗವಂತನ ವಿಷಯ ಬಿಟ್ಟು ಬೇರೆ ಕೇಳೋದಿಲ್ಲ. ಇನ್ನು ಹೇಳ್ತಾ ಇರೋರು ಯಾರಪ್ಪ ಅಂದರೆ ಮುರುಗಾಯ ಗುಣೋದಾರ ವಾಸುದೇವ ಪರಾಯಣ. ಭಾಗವತ ಹೇಳುತ್ತೆ, ಯಾವಾಗಲೂ ಶುಕಾಚಾರ್ಯರಿಗೆ ಭಗವಂತ ಭಗವಂತ ಭಗವಂತ. ಅವರು ಭಗವಂತನನ್ನು ಚಿಂತನೆ ಮಾಡೋರು, ಇವನು ಭಗವಂತನನ್ನು ಚಿಂತನೆ ಮಾಡೋರು. ಇವರಿಬ್ಬರೂ ಸೇರಿದಾಗ ಬೇರೆ ಏನೂ ವಿಷಯ ಬರೋಕ್ಕೆ ಸಾಧ್ಯ ಇಲ್ಲ. ಏನು ಕೇಳಿದ ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನ? ಶುಕಾಚಾರ್ಯರು ಏನು ಉತ್ತರ ಕೊಟ್ಟರು? ಶೌನಕರು ಹೇಳುತ್ತಾರೆ, ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂಚ ಯಾವಸೌ. ಸೂರ್ಯೋದಯ ಆಯಿತು, ಸೂರ್ಯಾಸ್ತ ಆಯಿತು ಅಂತ ನಾವು ಹೇಳ್ತೀವಲ್ಲ ಲೋಕದಲ್ಲಿ. ಒಂದು ದಿವಸ ಮುಗಿದೋಗ್ಬಿಡುತ್ತೆ. ಸೂರ್ಯೋದಯ ಆಗಿ ಸೂರ್ಯಾಸ್ತ ಆಯಿತು ಅಂದರೆ ಮುಗೀತು ಅಂತ ಅರ್ಥ ಅಲ್ಲಿಗೆ, ಒಂದು ದಿವಸ. ಆದರೆ ಸೂರ್ಯ ವಾಪಸ್ ಹೋಗುವಾಗ ಬರೀ ಕೈಲಿ ಹೋಗೋದಿಲ್ವಂತವನು. ಸೂರ್ಯ ಉದಯ ಆದಮೇಲೆ ಸೂರ್ಯ ಅಸ್ತ ಆದರೆ ಎಲ್ಲರದು ಒಂದು ದಿವಸ ಆಯಸ್ಸು ತೊಗೊಂಡು ಹೋಗ್ತಾನಂತವನು. ಬರೀ ಕೈಲಿ ಹೋಗೋದೇ ಇಲ್ವಂತೆ, ಒಂದು ದಿವಸ ಆಯಿತು ಅಂತ ಲೆಕ್ಕ. ಅದಕ್ಕೆ ಸೂರ್ಯನಿಗೆ ಆದಿತ್ಯ ಅಂತ ಒಂದು ಹೆಸರಿದೆ. ಆದಾನಾದ ಆದಿತ್ಯ ಉಚ್ಚತೆ. ಅವನು ನಮ್ಮ ಎಲ್ಲ ಆಯಸ್ಸನ್ನು ತೊಗೊಂಡು ಹೋಗ್ಬಿಡ್ತಾನಂತವನು. ಒಂದು ದಿವಸ ತೊಗೊಂಡು ಹೊಟ್ಟೋಗ್ತಾನಂತವನು. ಮಾರನೇ ದಿನ ನಾಳೆ ಬರ್ತಾನೆ, ತಿರ್ಗಾ ಮುಳುಗ್ತಾನೆ. ಹಾಗೆ ಹೋಗಲ್ಲ ಅವನು. ಒಂದು ದಿವಸ ನಾವು ಹತ್ತತ್ರ ಹೋಗ್ತಾ ಇದ್ದೀವಿ ಅಂತ ಅರ್ಥ ಮೃತ್ಯುಗೆ.
ಯಾರು ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದ ತನಕ ಅವತ್ತು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ಮುಗಿಸ್ಕೊಂಡಿರ್ತಾರೆ, ಇವರಿಗೆ ಸೂರ್ಯ ತೊಗೊಂಡೋದ್ರೆ ಏನು ಯೋಚನೆ ಇಲ್ಲ. ತೊಗೊಂಡೋಗಪ್ಪ ಸೂರ್ಯ, ಒಂದು ದಿವಸ ನಾನು ಕಡಿಮೆ ಆಯಿತಾ ಆಯಸ್ಸಿನಲ್ಲಿ ನಾನು ಏನು ಬೇಕೋ ಅದು ಮಾಡ್ಕೊಂಬಿಟ್ಟಿದ್ದೀನಿ, ತೊಗೊಂಡೋಗು ಅಂತ ಧೈರ್ಯವಾಗಿ ಹೇಳ್ಬೋದು. ಇದು ಹೆಂಗೆ ಅಂದರೆ ಶಾಮ್ಯಾನ ಹಾಕ್ಸಿರ್ತೀವಿ ನೋಡ್ರಿ. ಈಗ ಗೃಹ ಪ್ರವೇಶನೋ ಏನೋ ಮಾಡಬೇಕಾಗಿದೆ, ಶಾಮ್ಯಾನ ಹಾಕ್ಸಿರ್ತೀವಿ ಜಾಗ ಸಾಲದು ಅಂತ. ಆದರೆ ಬೆಳಗ್ಗೆ 8,000ನೋ 10,000ನೋ ಕೊಟ್ಟು ಶಾಮ್ಯಾನ ಹಾಕ್ಸಿರ್ತಾನೆ. ಏನೋ ಪ್ರಾಬ್ಲಮ್ ಆಗಿಬಿಡತ್ತೆ, ಜನನೇ ಬರೋದಿಲ್ಲ ಗೃಹ ಪ್ರವೇಶಕ್ಕೆ. ಶಾಮ್ಯಾನ ಏನು ಬೇಕೇ ಆಗೋದಿಲ್ಲ, ಕೆಳಗಡೆನೇ ಊಟ ಹಾಕ್ಕೊಬಿಡ್ತೀವಿ, ಅಷ್ಟೇ ಜನ ಬಂದಿರೋದು. ಶಾಮ್ಯಾನದ ಮೇಲೆ ಒಬ್ಬರು ಹೋಗೋದೇ ಇಲ್ಲ. ಇಡೀ ಶಾಮ್ಯಾನ ವೇಸ್ಟ್ ಆಗಿಬಿಡ್ತು, ಬೆಳಗ್ಗೆ ಹಾಕ್ಸಿದ್ದು ಒಬ್ಬರು ಹೋಗಲೇ ಇಲ್ಲ ಅಲ್ಲಿ. ಅವ್ನು ಸಾಯಂಕಾಲ ಶಾಮ್ಯಾನ ಬಿಚ್ಕೊಂಡು ಹೋಗೋಕ್ಕೆ ಬರ್ತಾನಲ್ಲ, ಅವ್ನು ಕೊಡ್ರಿ ಇಲ್ಲಿ 10,000 ಅಂತಾನೆ. ಆವಾಗ ಹೊಟ್ಟೆ ಉರ್ಕೊಂಡು ಕೊಡ್ತಾನೆ ಇವನು ಯಜಮಾನ. ಅಯ್ಯೋ ವೇಸ್ಟು, ಏನು ಪ್ರಯೋಜನ ಇಲ್ಲ, ಹಾಕ್ಸಿದ್ದು ಯೂಸೇ ಆಗಲಿಲ್ಲ, ಒಬ್ಬರು ಅದನ್ನು ಉಪಯೋಗ ಪಡ್ಕೊಳ್ಳಿಲ್ಲ, ಹಾಕಿಸ್ದೇ ಇದ್ದಿದ್ರು ಏನು ತೊಂದರೆ ಇಲ್ಲ, ಸುಮ್ಮನೆ ಕೊಡಬೇಕು ದುಡ್ಡು ಅಂತ ಹೊಟ್ಟೆ ಉರ್ಕೊಂಡು ಕೊಡ್ತಾನಂತೆ. ಹಾಗೆ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಭಗವಂತನ ಸ್ಮರಣೆ ಮಾಡದೇ ಇದ್ದರೆ ಸೂರ್ಯ ತಗೊಂಡು ಹೋಗುವಾಗ ಹೊಟ್ಟೆ ಉರ್ಕೊಂಡು ಕೊಡಬೇಕಾಗತ್ತಂತೆ. ಒಂದಿನ ವೇಸ್ಟ್ ಆಯ್ತಲ್ಲ ನಮಗೆ. ಯಾರು ಬೆಳಗ್ಗೆಯಿಂದ ಚೆನ್ನಾಗಿ ಪಾಠ ಪ್ರವಚನ, ಆಚಾರ ವಿಚಾರ, ಹೋಮ ಹವನ, ಪೂಜೆ ಎಲ್ಲ ಮಾಡಿರ್ತಾರೆ, ತೊಗೊಂಡೋಗಪ್ಪ ಅಂತ ಕೊಡ್ಬೋದು. ಅದನ್ನು ಕೇಳ್ತಾರೆ ಅವರು. ಆಯುರ್ಹರತಿ ವೈಪುಂಸ ಮುದ್ಯನ್ನಸ್ತಂಚಯನ್ನಸೌ. ಯಾಕೆ ಅಂದರೆ ನಮಗೂ ಪ್ರಾಣಿಗಳಿಗೂ ಇರ್ತಕ್ಕಂಥ ಒಂದೇ ವ್ಯತ್ಯಾಸ ಏನು ಅಂದರೆ, ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀವಿ, ಭಗವಂತನ ಕಥೆ ಕೇಳ್ತಾ ಇದ್ದೀವಿ. ಪ್ರಾಣಿಗಳಿಗೆ ಈ ಭಾಗ್ಯ ಇಲ್ಲ. ಅದೊಂದು ಬಿಟ್ಬಿಟ್ರೆ ನಾವು ಮಾಡೋದೆಲ್ಲ ಪ್ರಾಣಿ ಮಾಡುತ್ತೆ ನೋಡ್ರಿ. ಅದು ಮಲ್ಕೊಂಬತ್ತೆ, ನಿದ್ದೆ ಮಾಡುತ್ತೆ, ಓಟಾಡ್ತಾ ಇರುತ್ತೆ, ಬೊಗಳತ್ತೆ, ನಾವು ಮಾತಾಡ್ತಾ ಇರ್ತೀವಿ ಲೋಕದ ವಿಷಯ, ತಿನ್ನತ್ತೆ. ನ ಕಾದಂತಿ ನಮೇಹಂತಿ ಸ ಗ್ರಾಮ ಪಶುವೋಪರೆ. ನಮಗೂ ಅದಕ್ಕೂ ಇರ್ತಕ್ಕಂಥ ಒಂದೇ ವ್ಯತ್ಯಾಸ, ಮನುಷ್ಯ ಅಂತ ಪ್ರಾಣಿಯಿಂದ ಬೇರ್ಪಡಿಸಿರೋದು ಇವತ್ತು ಇವನಿಗೆ ಭಗವಂತನ ಚಿಂತನೆ ಇದೆ. ಅದೊಂದೇನಾದರೂ ನಾವು ಬಿಟ್ಟುಬಿಟ್ರೆ ನಯತ್ಕರ್ಣಪತೋಪೇತೋ ಜಾತುನಾಮ ಗದಾಗ್ರಜ. ಭಾಗವತ ಹೇಳುತ್ತೆ, ಇವನ ನಾಲಿಗೆ ಏನಾದರೂ ಭಗವಂತನ ನಾಮಸ್ಮರಣೆ ಮಾಡಲಿಲ್ಲ, ಅಥವಾ ಇವನ ಕಿವಿ ಏನಾದರೂ ಭಗವಂತನ ಕತೆ ಕೇಳಲಿಲ್ಲ ಅಂದರೆ ಅವನು ನಾಯಿ, ಅವನು ವಿಟ್ ವರಾಹ ಊಷ್ಟ್ರಕರೈಹಿ. ಹಂದಿ, ನಾಯಿ, ಕತ್ತೆ, ಒಂಟೆಗೆ ಸಮಾನ ಅನ್ನತ್ತೆ ಭಾಗವತ. ಮನುಷ್ಯ ಈಸ್ ಈಕ್ವಲ್ ಟು ಆ ಪ್ರಾಣಿ. ಅಲ್ಲ, ಬೇಕಾದಷ್ಟು ಬಾಯಿ ಇದೆಯಲ್ಲ, ನಮಗೆ ಕಿವಿ ಇದೆಯಲ್ಲ. ಬಲೆ ಬಿಲೇಬತೋರುಕ್ರಮ ವಿಕ್ರಮಣ್ಯೆ ನ ಶೃಣ್ವತಃ ಕರ್ಣ ಪುಟೇನ ರಸ್ಯ. ಯಾರ ಕಿವಿಗಳು ಭಗವಂತನ ಕಥೆ ಕೇಳೋದಿಲ್ಲ, ಅದು ಇಲಿ ಬಿಲ ಇದ್ದಂಗೆ. ಅದು ಬರೀ ಏನೋ ಒಂದು ತೂತಿರುತ್ತೆ ಹೊರತು ಅದು ಕಿವಿ ಅಂತ ಕರೆಯಲ್ಲ ಅದಕ್ಕೆ. ಯಾರ ಭಗವಂತನ ನಾಮಸ್ಮರಣೆ ಮಾಡಲ್ಲೋ ಅದು ಕಪ್ಪೆ ಒಟ್ಟಗೊಡ್ದಂಗೆ, ಅದು ಕಪ್ಪೆ ನಾಲ್ಗೆ ಇದ್ದಂಗೆ. ಯಾರಿಗೆ ತಲೆ ಭಗವಂತನಿಗೆ ನಮಸ್ಕಾರ ಮಾಡೋದಿಲ್ಲ, ಅದು ಎಷ್ಟೇ ಕಿರೀಟ ಇಟ್ಕೊಂಡ್ರೂ ಕೂಡ ಅದಕ್ಕೆ ಭೂಷಣ ಇಲ್ಲ. ಅದು ಅಪ್ಯುತ್ತಮಾಂಗಂ ನರಮೇನ್ಮುಕುಂದಂ. ಯಾರ ಕೈ ಭಗವಂತನ ಸಪರ್ಯ, ರಂಗೋಲಿ ಹಾಕೋದು, ಸಾರಿಸೋದು, ಗುಡಿಸೋದು, ಪೂಜೆ ಪುನಸ್ಕಾರ, ಹೂವು ಕಟ್ಟೋದು, ಇದ್ಯಾವುಗಳು ಮಾಡೋದಿಲ್ಲ, ಶವೋ ಕರೋನೋ ಕುರತೆ ಸಪರ್ಯಂ, ಅದು ಹೆಣದ ಕೈ ಇದ್ದಂಗೆ. ಅದು ಯಾರ ಕಣ್ಣುಗಳು ಭಗವಂತನ ಮೂರ್ತಿಯನ್ನು ನೋಡೋದಿಲ್ಲ, ಅಲಂಕೃತ ಮೂರ್ತಿಯನ್ನು, ಅದು ನವಿಲುಗರಿ ಕಣ್ಣಿದ್ದಂಗೆ. ಅದು ಯಾರ ಕಾಲುಗಳು ಭಗವಂತನ ಕ್ಷೇತ್ರಕ್ಕೆ ಯಾತ್ರೆ ಮಾಡೋದಿಲ್ಲ, ಅದು ಮರದ ಕಾಲುಗಳು. ಅದು ಜೀವಚ್ಛವ, ಕಡೆಗೆ ಭಾಗವತ ಬೈದು ಬಿಡ್ತು. ಅದು ಯಾರು ತಲೆ ಮೇಲೆ ದೊಡ್ಡವರ ಪಾದೋದಕ ಪಾದಧೂಳಿಯನ್ನು ಧಾರಣೆ ಮಾಡೋದಿಲ್ಲ, ಅವನು ಹೆಣ, ಬದುಕಿರೋ ಹೆಣ ಇದ್ದಂಗೆ. ಅದು ತದಶ್ಮಸಾರಂ ಹೃದಯಂ. ಭಗವಂತನ ಕಥೆ ಕೇಳಿ ಕಣ್ಣಲ್ಲಿ ಆನಂದ ಬಾಷ್ಪ ಬಂದು ಸಂತೋಷ ಪಡದೇ ಇದ್ದರೆ ಅವನ ಹೃದಯ ಅದು ಕಲ್ಲು ಅನ್ನತ್ತೆ. ಅದು ಆದ್ದರಿಂದ ಶುಕಾಚಾರ್ಯರನ್ನು ಏನು ಪ್ರಶ್ನೆ ಕೇಳಿದ ಪರೀಕ್ಷಿತ್ ರಾಜ? ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಏನು ಉತ್ತರ ಕೊಟ್ಟರು ದಯವಿಟ್ಟು ಹೇಳಬೇಕು ಅಂದಾಗ ಆಗ ಸೂತರಿಗೆ ತುಂಬ ಸಂತೋಷ ಆಗುತ್ತೆ. ಪರೀಕ್ಷಿತ್ ರಾಜ ಕೇಳ್ತಾನಂತೆ, ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಅದೀಶ್ವರೈಹಿ. ಶುಕಾಚಾರ್ಯರೇ, ಭಗವಂತ ಈ ಜಗತ್ತನ್ನು ಹೆಂಗೆ ಸೃಷ್ಟಿ ಮಾಡ್ತಾನೆ? ಬೇರೆ ಯಾವ ದೇವತೆಗಳಿಗೂ ಆಗದೇ ಇರತಕ್ಕಂತಹ ಈ ಜಗತ್ತಿನ ಸೃಷ್ಟಿ ಭಗವಂತ ಹೆಂಗೆ ಮಾಡ್ತಾನೆ? ಹೆಂಗೆ ಅದನ್ನು ರಕ್ಷಣೆ ಮಾಡ್ತಾನೆ? ಮತ್ತೆ ಹೆಂಗೆ ಅದನ್ನು ನಾಶ ಮಾಡ್ತಾನೆ? ಯಾವ ಶಕ್ತಿಯನ್ನು ಆಶ್ರಯಿಸ್ತಾನೆ? ಭಗವಂತನಿಗೆ ಇದೊಂದು ಕ್ರೀಡೆ ಅಂತ ನಾವು ಕೇಳಿದ್ದೀವಿ. ಆಟ ಆಡ್ದಂಗೆ ಮಾಡ್ತಾನಂತೆ ಭಗವಂತ. ಅದಕ್ಕೇನು ಹೆಚ್ಚು ಶ್ರಮ ಇಲ್ಲ, ಶ್ರಮವೇ ಇಲ್ಲ ಭಗವಂತನಿಗೆ, ಅನಾಯಾಸವಾಗಿ ಮಾಡ್ತಾನೆ. ದಯವಿಟ್ಟು ಭಗವಂತನ ಈ ಸೃಷ್ಟಿ ಕ್ರಮವನ್ನು ಹೇಳ್ರಿ ಎಂದಾಗ ಶುಕಾಚಾರ್ಯರಿಗೆ ಬಹಳ ಸಂತೋಷ ಆಗಿ
ಆಗ ಅವ್ರು ಹೇಳ್ತಾರೆ, ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಯತ್ಕೀರ್ತನಂ ಯತ್ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿದುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸ ಅಭೀರಕಂಕಾಯವನಾಶಕಾದಯಃ ಯನ್ಯೇ ಚ ಪಾಪಾಃ ಯದಪಶ್ರಯಶ್ರಯಾಃ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ವಿಷ್ಣು ತೀರ್ಥರು ಇದರಿಂದನೇ ಪ್ರಾರಂಭ ಮಾಡ್ತಾರೆ ಭಾಗವತ ಸಾರೋದ್ಧಾರವನ್ನು. ಶುಕಾಚಾರ್ಯರು ಮಾಡಿರ್ತಕ್ಕಂತಹ ಮಂಗಳಾಚರಣೆಯನ್ನು ತಮ್ಮ ಗ್ರಂಥಕ್ಕೆ ಮಂಗಳಾಚರಣೆ ಮಾಡಿಕೊಂಡಿದ್ದಾರೆ ಅವರು. ಅತ್ಯದ್ಭುತ ಶ್ಲೋಕಗಳು ಇವೆಲ್ಲ. ಒಂದು ದಿವಸ ನಾರದರು ಬ್ರಹ್ಮದೇವರ ಹತ್ರ ಬಂದರು. ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಹೇಳ್ತಾರೆ, ನೀನೇನು ಪ್ರಶ್ನೆ ಕೇಳಿದೆಯಲ್ಲ ಇದೇ ಪ್ರಶ್ನೆಯನ್ನು ಹಿಂದೆ ಒಂದು ಸಲ ನಾರದರು ಅವರ ತಂದೆ ಬ್ರಹ್ಮದೇವರನ್ನು ಕೇಳಿದ್ರು. ಬ್ರಹ್ಮದೇವರು ಏನು ಉತ್ತರ ಕೊಟ್ಟರೋ ನಾನು ಅದೇ ಹೇಳಿಬಿಡ್ತೀನಿ ಅಂತಾರವರು. ಒಂದು ದಿವಸ ನಾರದರು ಬಂದರು ತಮ್ಮ ತಂದೆಗಳಾದ ಬ್ರಹ್ಮದೇವರ ಹತ್ರ. ನಮಸ್ಕಾರ ಮಾಡಿದ್ರು. ಏನಪ್ಪ ಅಂತ ಕೇಳಿದ್ರು. ಆಗ ನಾರದರು ಕೇಳ್ತಾರೆ, ಸ್ವಾಮಿ ನಮಗೆ ಸರಿಯಾಗಿ ಯಥಾರ್ಥವಾಗಿ ವಿಷಯ ತಿಳಿಸ್ರಿ. ಈ ಜಗತ್ತು ಯಾರನ್ನು ಆಶ್ರಯಿಸ್ಕೊಂಡಿದೆ, ಯಾರಿಂದ ಸೃಷ್ಟಿಯಾಗಿದೆ, ಯಾರ ಥರ ಇದೆ, ಇದು ಯಾರನ್ನು ಆಶ್ರಯಿಸ್ಕೊಂಡಿದೆ, ಎಲ್ಲವನ್ನು ನಮಗೆ ಸರಿಯಾಗಿ ಹೇಳ್ರಿ. ನಾವೇನೋ ನೀವೇ ಜಗತ್ತನ್ನು ಸೃಷ್ಟಿ ಮಾಡಿದ್ದೀರಾ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಯದ್ಯಪಿ ನಾರದರಿಗೆ ಗೊತ್ತು ನಮ್ಮೆಲ್ಲರ ಪರವಾಗಿ ಅವರು ಪೂರ್ವ ಪಕ್ಷ ಮಾಡ್ತಾ ಇದ್ದಾರೆ, ಅಂದರೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ, ನಾರಾಯಣಂದೇನಿದ್ರೂ ಕೂಡ ರಕ್ಷಣೆ ಮಾಡೋದಷ್ಟೇ, ರುದ್ರದೇವರು ಲಯ ಮಾಡ್ತಾರೆ ಅಂತ ಎಲ್ಲರೂ ತಿಳ್ಕೊಂಡಿರೋದು ಸಾಮಾನ್ಯವಾಗಿ. ಅದನ್ನು ನಾರದರು ಕೇಳ್ತಾ ಇದ್ದಾರೆ, ನೀವು ಜಗತ್ತನ್ನು ಸೃಷ್ಟಿ ಮಾಡ್ತೀರಾ ಅಂತ ಎಲ್ಲರೂ ಹೇಳ್ತಾರೆ. ಧಾತಾಯ ತಾಪೂರ್ವಮ ಕಲ್ಪಯತು, ವೇದನೂ ಹಾಗೆ ಹೇಳ್ತಾ ಇದೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಆ ವೇದನೂ ಹಾಗೆ ಕಾಣುತ್ತೆ ಮೇಲ್ನೋಟಕ್ಕೆ. ನೀವು ಜಗತ್ತನ್ನು ಸೃಷ್ಟಿ ಮಾಡ್ತೀರಾ, ಅಲ್ಲ ನಿನಗ್ಯಾಕೆ ಬಂತು ಸಂಶಯ ಅಂತ ಕೇಳಿದ್ರೆ ನಾರದರು ಹೇಳ್ತಾರೆ, ನೀವು ತಪಸ್ಸು ಮಾಡ್ತಾ ಕೂತಿದ್ದೀರಾ. ಈಗ ತಪಸ್ಸು ಮಾಡಬೇಕು ಅಂದರೆ ಆ ವ್ಯಕ್ತಿ ನಿಮಗಿಂತ ದೊಡ್ಡವರಾಗಿರಬೇಕು, ಅವರನ್ನೇ ನಾವು ಧ್ಯಾನ ಮಾಡೋದು. ಅಲ್ಲಿಗೆ ಒಬ್ಬ ವ್ಯಕ್ತಿ ನಿಮಗಿಂತ ದೊಡ್ಡವನಿದ್ದಾನೆ ಅಂತ ಗೊತ್ತಾಯ್ತು ನಮಗೆ. ಇವಾಗ ಆ ನಿಮಗಿಂತ ದೊಡ್ಡವನಾಗಿರೋ ವ್ಯಕ್ತಿಯನ್ನು ನೀವು ಸೃಷ್ಟಿ ಮಾಡ್ತೀರಾ ಅಥವಾ ಆ ದೊಡ್ಡವನಾಗಿರೋನು ನಿಮ್ಮನ್ನು ಸೃಷ್ಟಿ ಮಾಡ್ತಾನಾ? ದಯವಿಟ್ಟು ನಮಗೊಂದು ಹೇಳ್ರಿ ಅಂತ ಕೇಳಿದ್ರು. ಇಷ್ಟು ಆಗ ಬ್ರಹ್ಮದೇವರು ಮೊದಲು ಅವ್ರನ್ನ ಸ್ತೋತ್ರ ಮಾಡ್ತಾರೆ. ಒಳ್ಳೆ ಪ್ರಶ್ನೆ ಕೇಳಿದಿ ನೀನು, ಭಗವಂತನ ಮಹಿಮೆ ಹೇಳೋಕ್ಕೆ ನನಗೊಂದು ಅವಕಾಶ ಬಂತು. ಭಗವದ್ ವೀರ್ಯ ದರ್ಶನೇ ಚೋದಿತಃ ಯದಹಂ. ಆದರೆ ಒಂದು ಮಾತ್ರ ತಪ್ಪು ಮಾಡಿಬಿಟ್ಟು ನಾರದ, ನಾನೃತಂ ಬತ ತಚ್ಚಾಪಿ ಯಥಾಮಾಂ ಪ್ರಭವೀಷಿಮೇ. ನನ್ನನ್ನು ಸೃಷ್ಟಿಕರ್ತ ಅಂತ ಹೇಳಿಬಿಟ್ಟಿಯಲ್ಲೋ ನೀನು, ಅದು ತಪ್ಪದು. ಅನೃತಂ, ಅದು ಸರಿಯಲ್ಲ ಅದು. ಯಾಕೆ ಅಂದರೆ ಜಗತ್ತಿನಲ್ಲಿ ಯಾರೂ ಸ್ವತಂತ್ರವಾಗಿ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಏನ ಸ್ವರೋಚಿಷ ವಿಶ್ವಂ ರೋಚಿತಂ ರೋಚಯಾಮ್ಯಹಂ. ಬ್ರಹ್ಮದೇವರು ಹೇಳ್ತಾರೆ, ಈಗ ಸೂರ್ಯ ಸ್ವಂತವಾಗಿ ಪ್ರಕಾಶಗೊಳ್ತಾ ಇಲ್ಲ, ಚಂದ್ರ ಸ್ವಂತವಾಗಿ ಪ್ರಕಾಶಿಸ್ತಾ ಇಲ್ಲ, ಅಗ್ನಿ ಸ್ವಂತವಾಗಿ ಪ್ರಕಾಶಿಸ್ತಾ ಇಲ್ಲ, ಯಾರೂ ಸ್ವಂತವಾಗಿ ಏನೂ ಮಾಡ್ತಾ ಇಲ್ಲ. ರೋಚಿತಂ ರೋಚಯಾಮ್ಯಹಂ. ಸೂತ್ರಕಾರರು ಹೇಳ್ತಾರೆ ಅದನ್ನು. ಎಲ್ಲರೂ ಕೂಡ ಆ ಒಳಗಡೆ ಇರತಕ್ಕಂತಹ ಭಗವಂತನಿಂದ ಎಲ್ಲರೂ ಕೂಡ ಪ್ರಕಾಶಿಸ್ತಾ ಇರೋದು, ಅವರವ್ರ ಕೆಲಸ ಮಾಡ್ತಾ ಇರೋದು. ಇದು ನಾನೂ ಅಷ್ಟೇ, ನಮ್ಮ ಒಳಗಡೆ ಇರತಕ್ಕಂತಹ ಭಗವಂತನ ಅನುಗ್ರಹದಿಂದ, ಅವನ ಸಾಮರ್ಥ್ಯದಿಂದ ಅವನೇ ನನ್ನೊಳಗಿದ್ದು ಸೃಷ್ಟಿ ಮಾಡ್ತಾನೆ. ಎಲ್ಲರೂ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ನೋಡು, ನಿಮಗೆ ಮೊದಲು ಹೇಳ್ತೀನಿ, ಪ್ರಳಯ ಕಾಲದಲ್ಲಿ ಭಗವಂತ ಒಬ್ಬನೇ ಇದ್ದಿದ್ದು, ಯಾರು ನಾನೂ ಇರಲಿಲ್ಲ. ವಾಸುದೇವೋವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಬ್ರಹ್ಮದೇವರಿರಲಿಲ್ಲ ಜಗತ್ತಿನ ಪ್ರಾರಂಭದಲ್ಲಿ, ಆಮೇಲೆ ಸೃಷ್ಟಿಯಾಗಿದ್ದು ಬ್ರಹ್ಮದೇವರು. ಯಾವ ಕಾಲಕ್ಕೂ ಇರೋನು ಏಕಏವ ಭಗವಂತ. ಸ್ಪಷ್ಟವಾಗಿ ವೇದ ಹೇಳುತ್ತಾ ಇದೆ ಅವನು, ಏಕೋ ನಾರಾಯಣ ನ ದ್ವಿತೀಯೋ ಓಸ್ತಿ ಕಸ್ಯಚಿತ್. ಯಾರೂ ಇರಲಿಲ್ಲ, ಆಮೇಲೆ ಎಲ್ಲರೂ ಶುರು ಮಾಡಿದ್ರು. ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದಿಂದ್ರೋ ಜಾಯತೆ, ನಾರಾಯಣಾದಗ್ನಿರ್ಜಾಯತೆ. ಎಲ್ಲರೂ ನಾರಾಯಣನಿಂದ ಹುಟ್ಟಿದ್ದು ಅಂತ ಉಪನಿಷತ್ತು ಹೇಳ್ತಾ ಇದೆ. ಆ ಭಗವಂತ ಏನು ಮಾಡ್ದ,
ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಚಿಂತನೆ ಮಾಡಿದ ಸ್ವಾಮಿ. ನೋಡು, ಸೃಷ್ಟಿ ಕ್ರಮ ಹೇಳ್ತಾರೆ. ನಾನಿರಲಿಲ್ಲ ಆವಾಗ, ಮೊದಲು ಭಗವಂತ ಒಬ್ಬನೇ ಇದ್ದಿದ್ದು. ಆ ಭಗವಂತ ಮೊದಲು ಸೃಷ್ಟಿ ಮಾಡಬೇಕು ಜಗತ್ತನ್ನು ಅಂತ ಆಲೋಚನೆ ಮಾಡ್ದ, ವಿಚಾರ ಮಾಡ್ದ ಭಗವಂತ. ಏನು ಮಾಡ್ದ? ತನ್ನ ಅಧೀನದಲ್ಲಿರ್ತಕ್ಕಂಥ ಪ್ರಕೃತಿಯನ್ನು ತಗೊಂಡ. ಕಾಲ, ಕರ್ಮ, ಸ್ವಭಾವ, ಪ್ರಕೃತಿ ಇಷ್ಟು ತಗೋತಾನೆ ಭಗವಂತ. ಮೊದಲು ಭಗವಂತ ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾನೆ, ಆಮೇಲೆ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡ್ತಾನೆ. ಅದು 3 ಭಾಗ: ವೈಕಾರಿಕ, ತೈಜಸ, ತಾಮಸ ಅಂತ. ವೈಕಾರಿಕ ಅಹಂಕಾರದಿಂದ ದೇವತೆಗಳ ಶರೀರ ಮತ್ತು ಮನಸ್ಸು, ತೈಜಸ ಅಹಂಕಾರದಿಂದ 10 ಇಂದ್ರಿಯಗಳು, ತಾಮಸ ಅಹಂಕಾರದಿಂದ ಪಂಚಭೂತಗಳು. ಈ ಎಲ್ಲ ಸೃಷ್ಟಿ ಮಾಡಿದ ಮೇಲೆ ಪಂಚಭೂತ, ಪಂಚ ತನ್ಮಾತ್ರ, 24 ತತ್ವ ಆಯಿತು. ಈ 24 ತತ್ವಗಳನ್ನು ಮೇಳನ ಮಾಡಿ ರಮಾದೇವಿಯಲ್ಲಿ ಇಡ್ತಾನೆ ಭಗವಂತ. ಆ ರಮಾದೇವಿ ಇದನ್ನು ಪ್ರಸವ ಮಾಡ್ತಾಳೆ, ಈ ಬ್ರಹ್ಮಾಂಡವನ್ನು. ಮಮಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ. ಆಮೇಲೆ ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದರೊಳಗೆ ಒಂದು ನೀರನ್ನು ಸೃಷ್ಟಿ ಮಾಡಿ 1000 ವರ್ಷಗಳ ಕಾಲ ಭಗವಂತ ಮಲಗಿರ್ತಾನೆ ಆ ನೀರಿನಲ್ಲಿ. ಅವನ ನಾಭಿ ಹೊಕ್ಕಳಿಂದ ಒಂದು ಕಮಲ ಉತ್ಪತ್ತಿ ಆಗುತ್ತೆ, 14 ಲೋಕಾತ್ಮಕವಾಗಿರ್ತಕ್ಕಂಥದ್ದು. ಆ ನಾಭಿಯ ಮಧ್ಯದಲ್ಲಿ, ಕಮಲದ ಮಧ್ಯದಲ್ಲಿ ಬ್ರಹ್ಮದೇವರು ಉತ್ಪನ್ನರಾಗುತ್ತಾರೆ, ಚತುರ್ಮುಖ ಬ್ರಹ್ಮದೇವರು. ನೋಡು, ಅಲ್ಲಿ ನನ್ನ ಎಂಟ್ರೆನ್ಸು, ಅಲ್ಲಿ ತನಕ ನಾನೇ ಇರಲಿಲ್ಲ ಅಂತಾರೆ ಬ್ರಹ್ಮದೇವರು. ನಾನು ಜಗತ್ತನ್ನು ಸೃಷ್ಟಿ ಮಾಡೋದಿರಲಿಲ್ಲ, ನಾನೇ ಇರಲಿಲ್ಲ ಮೊದಲು. ಆಮೇಲೆ ನಮಗೆ ಯಜ್ಞ ಮಾಡಬೇಕು, ಇದೇ ಬೇರೆ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ ಭಗವಂತ. ಯಜ್ಞ ಮಾಡಬೇಕು ಅಂತ ಆಸೆ ಆಯಿತು ನಮಗೆ. ಒಂದು ಯಜ್ಞ ಪದಾರ್ಥನೇ ಇರಲಿಲ್ಲ ಅಲ್ಲಿ. ಭಗವಂತನ ಅವಯವ ಬಿಟ್ಬಿಟ್ಟು ಇನ್ನೊಂದು ಪದಾರ್ಥ ಇರಲಿಲ್ಲ ಸೃಷ್ಟಿಯ ಪ್ರಾರಂಭದಲ್ಲಿ. ಆಗ ಭಗವಂತ ತನ್ನ ಅವಯವದಿಂದ ಯಜ್ಞ ಪದಾರ್ಥಗಳನ್ನೆಲ್ಲ ಸೃಷ್ಟಿ ಮಾಡಿಕೊಟ್ನಂತೆ. ಯಜ್ಞ ಮಾಡಬೇಕಾ ನೀವೆಲ್ಲ? ನಾನು ಸೃಷ್ಟಿ ಮಾಡಿಕೊಡ್ತೀನಿ. ಭಗವಂತ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಯಜ್ಞ ಪದಾರ್ಥಗಳನ್ನೆಲ್ಲ ಉಪಯೋಗಿಸ್ಕೊಂಡು ಈ ಬ್ರಹ್ಮದೇವರು ಯಜ್ಞ ಮಾಡಿದರಂತೆ. ಸಪ್ತಾಸ್ಯಾ ಸನ್ಪರಿದಯ ತ್ರಿಸಪ್ತ ಸಮಿಧ ಕೃತಾ ದೇವಾಯದ್ಯಜ್ಞಂ ತನ್ವಾನ ಅಬದ್ಧನ್ ಪುರುಷಂ ಪಶುಂ ಯಜ್ಞೇನ ಯಜ್ಞಮಯಜಂತ ದೇವಾ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಸ್ಸ ಚಿಂತಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ. ಪುರುಷ ಸೂಕ್ತ ಇದನ್ನೇ ಹೇಳ್ತಾ ಇರೋದು. ಇದು ನಾಭ್ಯ ಆಸೀದಂತರಿಕ್ಷಂ ಶೀಷ್ಣೋದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿದ್ದಿಶ್ರೋತ್ರ ತಥಾ ಲೋಕಾನ ಕಲ್ಪಯನ್. ಆಗ ಎಲ್ಲ ಯಜ್ಞ ಪದಾರ್ಥಗಳನ್ನು ಭಗವಂತ ಸೃಷ್ಟಿ ಮಾಡಿಕೊಟ್ಟ. ನಾವೆಲ್ಲ ಯಜ್ಞವನ್ನು ಮಾಡಿ ಭಗವಂತನನ್ನು ಆರಾಧನೆ ಮಾಡಿದ್ವಿ. ಸೃಜಾಮಿ ತನ್ನಿಯುಕ್ತೋಹಂ. ನಾರದ, ನನಗೆ ಸೃಷ್ಟಿ ಮಾಡೋ ಸಾಮರ್ಥ್ಯ ಇಲ್ಲ, ಅವನಿಂದ ನಿಯುಕ್ತನಾಗಿ ಅವನಿಂದ ಸಾಮರ್ಥ್ಯ ತಗೊಂಡು ಅವನ ಅನುಗ್ರಹದಿಂದ ಮುಂದೆ ಎಲ್ಲೋ ಕೆಲವನ್ನು ನಾನು ಸೃಷ್ಟಿ ಮಾಡ್ತೀನಿ. ಅದು ಸ್ವತಂತ್ರವಾಗಲ್ಲ. ಈಗ ಮಕ್ಕಳು ಹುಂಡಿಗೆ ದುಡ್ಡು ಹಾಕಬೇಕು ಅಂತ ಗಲಾಟೆ ಮಾಡುತ್ತೆ ನೋಡ್ರಿ. ಸಣ್ಣ ಮಕ್ಕಳನ್ನು ಕರ್ಕೊಂಡ್ಬಂದ್ಬಿಟ್ಟಿರ್ತಾರೆ ದೇವಸ್ಥಾನಕ್ಕೆ. ಒಂದು 10 ರೂಪಾಯಿ ತಂದಿರ್ತಾಳೆ ತಾಯಿ ಆದವಳು. ಆ ಮಗು ಗಲಾಟೆ ಮಾಡುತ್ತೆ, ನಾನು ಹುಂಡಿಗೆ ದುಡ್ಡು ಹಾಕಬೇಕು ಅಂತ. ಆ ತಾಯಿ ಏನು ಮಾಡ್ತಾಳೆ, ತಾನು ತಂದಿರೋ 10 ರೂಪಾಯಿ ಆ ಮಗು ಕೈಯಲ್ಲಿ ಕೊಟ್ಬಿಟ್ಟು ಹಾಕು ಹುಂಡಿಗೆ ಅಂತಾಳೆ. ಆ ಹುಂಡಿ ಕೂಡ ಸಿಗಲ್ಲ ಆ ಮಗುಗೆ, ಎತ್ಕೋತಾಳೆ ಅವಳು. ಆ ಮಗು ತಾಯಿಯನ್ನು ಎತ್ಕೊಂಡು ಅದು ಎಲ್ಲಿ ಹಾಕಬೇಕು ಅಂತಲೂ ಗೊತ್ತಿಲ್ಲ, ಇಲ್ಲಿ ಹಾಕು ಅಂತ ತೋರಿಸ್ತಾಳೆ. ಆ 10 ರೂಪಾಯಿ ಆ ಹುಂಡಿ ಒಳಗೆ ಹಾಕ್ಬಿಟ್ಟು ಚಪ್ಪಾಳೆ ಹೊಡೆಯುತ್ತೆ, ನಾನು ಹುಂಡಿಗೆ ದುಡ್ಡು ಹಾಕ್ಬಿಟ್ಟೆ ಅಂತ. ಆ ಮಗು ಹುಂಡಿ ದುಡ್ಡು ತಂದಿಲ್ಲ, ಹುಂಡಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಹುಂಡಿ ಎಟಕಲ್ಲ, ಹುಂಡಿಲಿ ಎಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ. ಆದರೆ ಮಗು ಹೇಳುತ್ತೆ, ನಾನು ಹುಂಡಿಲಿ ದುಡ್ಡು ಹಾಕದೆ. ಎಲ್ಲಿಂದ ತಂದಿ ನೀನು ಹುಂಡಿಯಲ್ಲಿ ದುಡ್ಡು ಹಾಕಕ್ಕೆ? 10 ರೂಪಾಯಿ ಅದು ಅಮ್ಮ ಕೊಟ್ಟಿದ್ದದು. ಹಾಗೆ ಈ ಬ್ರಹ್ಮದೇವರು ಮಗು ಇದ್ದಂಗೆ. ಜಗತ್ತನ್ನು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂದರೆ ಒಳಗಡೆ ಇದ್ದು ಭಗವಂತ ಸೃಷ್ಟಿ ಮಾಡ್ತಾನೆ. ಇದನ್ನು ಬ್ರಹ್ಮದೇವರು ಹೇಳ್ತಾರೆ, ನ ಭಾರತೀಮೇಂಗ ಮೃಷೋಪಲಕ್ಷತೆ ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ ನ ಮೇ ಋಷಿಕಾಣಿ ಪತಂತ್ಯ ಸತ್ಪತೆ ಯನ್ಮೇ ಹೃದೋತ್ಕಂಠವತಾದೃತೋ ಹರಿ. ನಾರದ, ನನ್ನ ಬಾಯಲ್ಲಿ ಒಂದು ಸುಳ್ಳು ಮಾತು ಬರೋದಿಲ್ಲ, ನನ್ನ ಮನಸ್ಸು ಕೆಟ್ಟ ಗತಿಗೆ ಹೋಗೋದಿಲ್ಲ, ನನ್ನ ಇಂದ್ರಿಯಗಳು ಕೆಟ್ಟ ದಾರಿಯಲ್ಲಿ ಹೋಗೋದಿಲ್ಲ. ನಾನು ಯಾವಾಗಲೂ ಭಗವಂತನನ್ನು ಧ್ಯಾನ ಮಾಡ್ತಾ ಇರ್ತೀನಿ. ಆದ್ದರಿಂದ ನಾನು ಸತ್ಯವಾದ ಮಾತು ಹೇಳಿದ್ದೀನಿ, ನಾನು ಸೃಷ್ಟಿಕರ್ತ ಅಲ್ಲ. ಇಂತಹ ಭಗವಂತನನ್ನು ಯಾರೂ ಸರಿಯಾಗಿ ತಿಳ್ಕೊಂಡಿಲ್ಲ. ನಹಂ ನಯೋಯಂಬತ ತದ್ಗತಿಂ ವಿದುಹು ನ ವಾಮದೇವ ಕಿಮುತಾ ಪರೇಸುರ. ನಂಗೆ ಗೊತ್ತಿಲ್ಲ, ರುದ್ರದೇವ್ರಿಗೆ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ, ಇನ್ನು ಬೇರೆಯವ್ರ ವಿಷಯ ಏನು ಹೇಳಬೇಕು? ಆದ್ದರಿಂದ ನಾವೆಲ್ಲ ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಬ್ರಹ್ಮದೇವರು ನನ್ನನ್ನು ಸೃಷ್ಟಿ ಮಾಡಿದ ಅವತಾರಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಇಂಥ ಮಹಾನ್ ಮಹಾನ್ ಅವತಾರಗಳನ್ನು ನಮ್ಮ ಸ್ವಾಮಿ ಮಾಡ್ತಾನೆ.
ಅದರಲ್ಲಿ ಈ ತಾಪಸಾವತಾರ ಅಂತ ಗಜೇಂದ್ರ ಮೋಕ್ಷ ಮಾಡಿದ ಒಂದು ಶ್ಲೋಕವನ್ನು ಬ್ರಹ್ಮದೇವರು ಹೇಳ್ತಾರೆ. ಪ್ರತಿದಿನ ಗಜೇಂದ್ರ ಮೋಕ್ಷ ಪಾರಾಯಣ ಅಧ್ಯಾಯ ಇದೆ. ಗಜೇಂದ್ರ ಮೋಕ್ಷ ನಮಗೆ ಅಷ್ಟೊಂದು ಟೈಮ್ ಇರೋದಿಲ್ಲ ಅಂದರೆ ಬ್ರಹ್ಮದೇವರು ಇಲ್ಲಿ 2 ಶ್ಲೋಕದಲ್ಲಿ ಚಿಕ್ಕದಾಗಿ ಗಜೇಂದ್ರ ಮೋಕ್ಷವನ್ನು ವರ್ಣನೆ ಮಾಡ್ತಾರೆ. ಅಂತಃಸರಸ್ಸುರುಬಲೇನ ಪದೇ ಗೃಹೀತು ಗ್ರಹೇಣ ಯೂತಪತಿರಂಬುಜಹಸ್ತ ಆರ್ತಃ ಅಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲನಾಮಧೇಯ ಸ್ಮೃತ್ವಾ ಹರಿಸ್ತಮರಣಾರ್ತಿ ನಮ ಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವನ್ ಕೃಪಯೋಜ್ಜಹಾರ. ಇಷ್ಟೇ ಗಜೇಂದ್ರ ಮೋಕ್ಷ. ಚಿಕ್ಕದಾಗಿ 2 ಶ್ಲೋಕ ಇಷ್ಟಾದರೂ ಕೂಡ ಪಾರಾಯಣ ಮಾಡಿ ಅಂತಾರೆ. ಆಮೇಲೆ ಇವತ್ತು ಧನ್ವಂತರಿ ಜಯಂತಿ ಅಂತ ಧನ್ವಂತರಿ ರೂಪಿ ಪರಮಾತ್ಮ ಅವತಾರ ಮಾಡಿರ್ತಕ್ಕಂತಹ ದಿವಸ. ಅಂತಹ ಧನ್ವಂತರಿ ಅಂತಕ್ಕಂತಹ ಅವತಾರವನ್ನು ವರ್ಣನೆ ಮಾಡ್ತಾರೆ. ಭಗವಂತನ ಅನೇಕ ಅವತಾರಗಳನ್ನು ಇಲ್ಲಿ ವರ್ಣನೆ ಮಾಡ್ತಕ್ಕಂಥವರಾಗಿ ಧನ್ವಂತರಿಶ್ಚ ಭಗವಾನ್ ಸ್ವಯಮಾಸದೇವ ನಾಮ್ನಾಂ ನೃಣಾಂ ಪುರುರುಜಾಂ ರುಜ ಆಶುಹಂತಿ ಯಜ್ಞೇ ಚ ಭಾಗಮಮೃತಾಯುರವಾಪಚದ್ವಾ ಆಯುಶ್ಚ ವೇದ ಮನುಷಾಸ್ತ್ಯವತೀರ್ಯ ಲೋಕೆ. ಧನ್ವಾ ಅಂದರೆ ಸಂಸ್ಕೃತದಲ್ಲಿ ರೋಗಗಳು ಅಂತರ್ಥ, ದುಃಖ ಅಂತರ್ಥ, ರೋಗ ಅಂತರ್ಥ, ಪಾಪ ಅಂತರ್ಥ. ಧನ್ವ ಶಬ್ದಕ್ಕೆ ಇಷ್ಟ ಅರ್ಥ ಇದೆ. ಈಗ ದುಃಖ ಆಗೋದು ರೋಗ ಬರುತ್ತೆ, ರೋಗ ಬರೋದು ಪಾಪ ಇದ್ದರೆ, ಅದಕ್ಕೆ ಪಾಪಗಳು ಧನ್ವಾಂತರಿ. ತರಿ ಅಂದರೆ ದಾಟಿಸೋದು ಅಂತರ್ಥ ಸಂಸ್ಕೃತದಲ್ಲಿ. ಪಾಪಗಳನ್ನೆಲ್ಲ ದಾಟಿಸ್ಬಿಡೋದ್ರಿಂದ ಭಗವಂತನಿಗೆ ಧನ್ವಂತರಿ ಅಂತ ಕರೀತಾರೆ. ರೋಗಗಳನ್ನು, ಪಾಪಗಳನ್ನು, ದುಃಖಗಳನ್ನು ದಾಟಿಸೋದ್ರಿಂದ ಭಗವಂತನಿಗೆ ಧನ್ವಂತರಿ ಅಂತ ಕರೀತಾನೆ. ಅಂತಹ ಧನ್ವಂತರಿ ನಾಮಕ ಪರಮಾತ್ಮ ಅವತಾರ ಮಾಡಿದ ದಿವಸ ಇವತ್ತು ಧನ್ವಂತರಿ ಜಯಂತಿ. ಆ ಶ್ಲೋಕವನ್ನು ಕೂಡ ಬ್ರಹ್ಮದೇವರು ವರ್ಣನೆ ಮಾಡ್ತಾರೆ. ನೋಡು ನಾರದ, ಆ ಭಗವಂತನ ನಾಭಿಯಿಂದ ಕಮಲ ಬಂತು. ಆ ಕಮಲದಲ್ಲಿ ನಾನು ಉತ್ಪತ್ತಿ ಆದೆ. ಎಲ್ಲ ಕಡೆ ಕತ್ತಲು, ಎಲ್ಲ ಕಡೆ ನೀರು, ಇಷ್ಟೇ ಇದ್ದಿದ್ದು ಪ್ರಳಯ ಕಾಲದಲ್ಲಿ. ನನಗೆ ಆಸೆ ಆಯಿತು, ನನ್ನನ್ನು ಯಾರು ಸೃಷ್ಟಿ ಮಾಡಿದ್ದು ನೋಡಬೇಕು ಅಂತ. ಆ ಕಮಲದಲ್ಲೆಲ್ಲ ಓಡಾಡ್ಕೊಂಬಂದೆ. ಒಂದು ದೊಡ್ಡದು 14 ಲೋಕಾತ್ಮಕವಾಗಿರ್ತಕ್ಕಂಥ ಕಮಲ. ಆ ಕೆಳಗಡೆ ಬಂದೆ, ದಂಟು, ಆ ನಾಳ ಅಂತ ಕರೀತಾರೆ, ಅದರಲ್ಲಿ ಬಂದೆ ನಾನು. ತಿರ್ಗಾ ಮೇಲೆ ಹೋದೆ, ಯಾರೂ ಕಾಣಿಸ್ಲಿಲ್ಲ. ಕರ್ಣಿಕ ಅದರ ಮಧ್ಯಭಾಗಕ್ಕೆ ಬಂದೆ, ಯಾರೂ ಕಾಣಿಸ್ಲಿಲ್ಲ. ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ನನಗೆ 2 ಅಕ್ಷರ ಕೇಳಿಸ್ತು, ಒಂದು ತ, ಒಂದು ಪ. ತ ಪ 2 ಅಕ್ಷರ ಕೇಳಿಸ್ತು. ಆಗ ನಾನು ತಿಳ್ಕೊಂಡೆ, ಓಹೋ, ನನಗೆ ತಪಸ್ಸು ಮಾಡು ಅಂತ ಭಗವಂತ ಸೂಚನೆ ಮಾಡ್ತಾ ಇದ್ದಾನೆ. ನೀನು ಈ ಪದ್ಮವನ್ನು, ಈ ಜಗತ್ತನ್ನು ಸೃಷ್ಟಿ ಮಾಡಿದವ್ರು ಯಾರು, ನಿನ್ನನ್ನು ಸೃಷ್ಟಿ ಮಾಡಿದವ್ರು ಯಾರು ಅಂತ ತಿಳ್ಕೊಬೇಕಾದ್ರೆ ತಪಸ್ಸು ಮಾಡು ಅಂತ ಭಗವಂತನ ಆಜ್ಞೆ. 1000 ವರ್ಷ ನಾನು ತಪಸ್ಸು ಮಾಡಿದೆ ಅಲ್ಲೇ ಪದ್ಮದಲ್ಲಿ ಕೂತ್ಕೊಂಡು. ಭಗವಂತ ಪ್ರತ್ಯಕ್ಷನಾಗಿ ನನ್ನನ್ನು ಮುಕ್ತ ಲೋಕಕ್ಕೆ ಕರ್ಕೊಂಡು ಹೋದ, ತನ್ನ ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋದ. ಅತ್ಯದ್ಭುತವಾದ ತನ್ನ ಲೋಕವನ್ನು ಭಗವಂತ ತೋರಿಸ್ದ. ಶ್ಯಾಮಾವದಾತ ಶತಪತ್ರಲೋಚನ ಪಿಶಂಗವಸ್ತ್ರ ಸುರುಚಸ್ಸುಪೇಶಸಃ ಸರ್ವೇ ಚತುರ್ಬಾಹವ ಉನ್ಮಿಷನ್ಮಣಿ ಪ್ರವೇಕ ನಿಷ್ಕಾಭರಣಾಸು ವರ್ಚಸಃ. ನಂಗೆ ಭಾಳ ಸಂತೋಷ ಆಗೋಯ್ತು. ನಮಸ್ಕಾರ ಮಾಡಿದೆ ಭಗವಂತನಿಗೆ. ತಲೆ ಮೇಲೆ ಕೈ ಇಟ್ಟ ಭಗವಂತ, ಕೈಯಿಂದ ಮುಟ್ಟದ ನನ್ನನ್ನು. ವರಂವರೆಯ ಭದ್ರಂತೆ, ಬ್ರಹ್ಮ ಏನು ಬೇಕೋ ವರ ಕೇಳ್ಕೊ. ನನಗೆ ತಪಸ್ಸು ಅಂದರೆ ಬಹಳ ಪ್ರಾಣ. ಒಬ್ಬೊಬ್ರಿಗೆ ಒಂದೊಂದು ಪ್ರಾಣ ಅಂತ ಇರುತ್ತೆ ನೋಡ್ರಿ. ನಿಮ್ಗೇನು ಅಂದರೆ ಜಿಲೇಬಿ ತಿನ್ನಕ್ಕೆ ಪ್ರಾಣ, ನನಗೆ ಲಾಡು ಅಂದರೆ ಪ್ರಾಣ ಅಂತ. ಪಂಚಪ್ರಾಣ ಬೇರೆ, ಒಂದೂ ಅಲ್ಲ. ಭಗವಂತನಿಗೆ ಪ್ರಾಣ ಯಾವುದು ಅಂದರೆ ತಪಸ್ಸು. ತಪಸ್ಸು ತಪಸ್ಸು ತಪಸ್ಸು. ತಪಸ್ಸು ಅಂದರೆ ಅಧ್ಯಯನ, ಪಾಠ, ಪ್ರವಚನ, ಇದಕ್ಕೆ ತಪಸ್ಸು ಅಂತ ಕರೀತಾರೆ. ಅದು ಭಗವಂತನಿಗೆ ಬಹಳ ಪ್ರೀತಿ ಕೊಟ್ಬಿಡತ್ತಂತೆ. ಬ್ರಹ್ಮದೇವರಿಗೆ ಹೇಳ್ದ, ತಪಸ್ಸು ಮಾಡು ಅಂತ ನಾನು ನಿಂಗೆ ಹೇಳಿದೆ. ನೀನೊಂದು 1000 ವರ್ಷ ತಪಸ್ಸು ಮಾಡಿದ್ಯಾ, ನಂಗೆ ತುಂಬ ಸಂತೋಷ ಆಗೋಯ್ತು. ಏನು ವರ ಬೇಕೋ ಕೇಳ್ಕೊ ಅಂದ ಸ್ವಾಮಿ. ಆಗ ಬ್ರಹ್ಮದೇವರು ಹೇಳ್ತಾರೆ, ನಂಗೆ ಒಳ್ಳೆ ತತ್ವೋಪದೇಶ ಮಾಡು. ಪ್ರಜ್ಞಾನೇನ ಚಿಕೀರ್ಷಿತಂ, ನಿನ್ನ ಸ್ವರೂಪ, ನಿನ್ನ ಸರಿಯಾಗಿರ್ತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ತತ್ವವನ್ನು ಉಪದೇಶ ಮಾಡು ಅಂದಾಗ ಆಗ ಭಗವಂತ ಬ್ರಹ್ಮದೇವರನ್ನು ಕುರಿತು 4 ಶ್ಲೋಕ ಉಪದೇಶ ಮಾಡ್ತಾನೆ. ಇದಕ್ಕೆ ಚತುಶ್ಲೋಕಿ ಭಾಗವತ ಅಂತ ಕರೀತಾರೆ. ಇಷ್ಟೇ ಮೊದಲು ಭಾಗವತ ಇದ್ದಿದ್ದು. 4 ಶ್ಲೋಕ ಭಗವಂತ ಬ್ರಹ್ಮದೇವರಿಗೆ ಹೇಳಿದ್ದು. ಇದಕ್ಕೆ 4 ಶ್ಲೋಕದ ಭಾಗವತ ಅಂತ ಹೆಸರು. ಅಹಮೇವ ಸಮಗ್ರೇ ಚ ನಾನ್ಯದ್ಯತ್ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವ ಶಿಷ್ಯೇತ ಸೋಸ್ಮ್ಯಹಂ. ಮೊದಲನೇದು ನೋಡು, ನಾನು ಮೊದಲು ಪ್ರಳಯ ಕಾಲದಲ್ಲಿ ನಾನು ಒಬ್ಬನೇ ಇದ್ದಿದ್ದು, ನೀವು ಯಾರೂ ಇರಲಿಲ್ಲ.
ನಾನು ಸ್ವತಂತ್ರವಾಗಿದ್ದೆ, ನೀವು ಒಳಗಡೆನೇ ಇದ್ರಿ, ಅಸ್ವತಂತ್ರವಾಗಿದ್ರಿ. ಆಮೇಲೆ ನಿಮ್ಮನ್ನು ಸೃಷ್ಟಿ ಮಾಡಿದೆ ನಾನು, ಆವಾಗಲೂ ನೀವು ಅಸ್ವತಂತ್ರರಾಗೇ ಇರ್ತೀರಾ, ನಾನು ಸ್ವತಂತ್ರವಾಗಿರ್ತೀನಿ. ಕಡೆಗೆ ನಿಮ್ಮನ್ನೆಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟು ನಾನೊಬ್ಬನೇ ಇರ್ತೀನಿ, ಆವಾಗಲೂ ನಾನೊಬ್ಬನೇ ಸ್ವತಂತ್ರ. ಅಲ್ಲಿಗೆ ಎಲ್ಲ ಕಾಲಕ್ಕೂ ಭಗವಂತ ಒಬ್ಬನೇ ಸ್ವತಂತ್ರ, ಜೀವ ಎಲ್ಲ ಕಾಲಕ್ಕೂ ಅಸ್ವತಂತ್ರ. ನಿಮ್ಮಿಂದ ನನಗೇನಾಗಬೇಕಾಗಿಲ್ಲ ಅಂದ ಭಗವಂತ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ಯದ್ವಿದ್ಯಾದಾತ್ಮನೋ ಮಾಯಾ ಯಥಾ ಭಾಸೋ ಯಥಾ ತಮಃ. ಜೀವರಿಂದಲಾಗಲಿ ಜಡ ಪದಾರ್ಥದಿಂದಲಾಗಲಿ ನಾನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನನಗೇನೂ ಆಗಬೇಕಾಗಿಲ್ಲ. ನಾನು ಸರ್ವತ್ರ ಇದ್ದರೂ ಕೂಡ ಸರ್ವ ಸಂಗರಹಿತ, ಸರ್ವ ಎಲ್ಲವನ್ನೂ ಪಡೆದವನು ನಾನು, ಪೂರ್ಣ ನಾನು. ಇದು ಎರಡನೇದು. ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಶೇಷುತು ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನತೇಷ್ವ್ಯಹಂ. ಹೇಗೆ ಪಂಚಭೂತಗಳು ಮಹತ್ತತ್ವ ಅಹಂಕಾರ ತತ್ವ ಒಳಗಡೆನೂ ಇದೆಯೋ ಹೊರಗಡೆನೂ ಇದೆಯೋ, ನಾನು ಅಷ್ಟೇ ಒಳಗಡೆನೂ ಇದ್ದೀನಿ ಹೊರಗಡೆನೂ ಇದ್ದೀನಿ, ಸರ್ವತ್ರ ವ್ಯಾಪ್ತನಾಗಿದ್ದೀನಿ. ನನ್ನಿಂದ ನೀವಿದ್ದೀರಾ, ನಾನು ಇಲ್ಲದೆ ಇದ್ದರೆ ನೀವಿರೋದಿಲ್ಲ, ನಾನು ಇದಕ್ಕೆ ನೀವಿದ್ದೀರಾ. ಇದಕ್ಕೆ ಅನ್ವಯ ವ್ಯತಿರೇಕ ಅಂತ ಕರೀತಾರೆ. ಹೀಗೆ 4 ಶ್ಲೋಕಗಳನ್ನು ಭಗವಂತ ಉಪದೇಶ ಮಾಡ್ದ. ನೋಡು ನಾರದ, ನಿಂಗೆ ಈ 4 ಶ್ಲೋಕ ಹೇಳಿದ್ದೀನಲ್ಲ, ನಿಂಗೂ ಹೇಳ್ತೀನಿ ಕೇಳು. ಭಗವಂತ ಹೇಳಿದ್ದಿದು. ನೀವೊಂದು ಕೆಲಸ ಮಾಡಬೇಕು. ಏನು ಅಂದರು ನಾರದರು. ಇದೇ ನಾರಾಯಣ ಈಗ ವೇದವ್ಯಾಸ ರೂಪದಿಂದ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಆ ವೇದವ್ಯಾಸ ದೇವರ ಹತ್ರ ಈ 4 ಶ್ಲೋಕ ಹೇಳ್ಬಿಡು, ಹೋಗಿ ನೀನು ಸಮರ್ಪಣೆ ಮಾಡಿಬಿಡು ಭಗವಂತನಿಗೆ. ಅವನು ಹೇಳಿದ್ದನ್ನು ಅವನಿಗೆ ಕೊಟ್ಬಿಡು. ಆಮೇಲೆ ಅವನು ಕೇಳು ಭಗವಂತನನ್ನು, ಇದು ಸ್ವಲ್ಪ ದೊಡ್ಡದು ಮಾಡಿಕೊಡು ಅಂತ ಕೇಳು ನೀನು. ಈ ಚಿಕ್ಕ 4 ಶ್ಲೋಕ ಇದ್ದರೆ ಯಾರಿಗೂ ಅರ್ಥವಾಗೋದಿಲ್ಲ. ಅದೇನೋ ಬ್ರಹ್ಮದೇವರಿಗೆ ಅರ್ಥ ಆಯಿತು, ನಮಗೇನು ಅರ್ಥ ಆಗತ್ತೆ, ಅದಕ್ಕೆ ಸ್ವಲ್ಪ ದೊಡ್ಡದು ಮಾಡಿಕೊಡು ಅಂತ ಕೇಳು. ನಾವು ಎನ್ಲಾರ್ಜ್ ಮಾಡ್ಕೋತೀವಿ ನೋಡ್ರಿ. ಚಿಕ್ಕದಾಗಿದ್ದಾಗ ಓದೋಕ್ಕಾಗದೇ ಇದ್ದರೆ ಅದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಓದ್ತೀವಿ. ನಾವು ಲೆನ್ಸ್ ಗಿನ್ಸ್ ಇಟ್ಕೊಂಡು ಓದ್ತೀವಿ, ಅಥವಾ ಎನ್ಲಾರ್ಜ್ ಮಾಡ್ಕೋತೀವಿ ಜೆರಾಕ್ಸಲ್ಲಿ. ಹಾಗೆ ಸ್ವಲ್ಪ ದೊಡ್ಡದು ಮಾಡಿಕೊಡು ಸ್ವಾಮಿ ಅಂತ ಕೇಳು. ಆಗಲಿ ಅಂಥೇಳಿ ನಾರದರು ಬಂದು ಇದೇ 4 ಶ್ಲೋಕವನ್ನು ವೇದವ್ಯಾಸ ದೇವರ ಮುಂದೆ ಹೇಳಿ, ಸ್ವಾಮಿ ಇದನ್ನು ದೊಡ್ಡದು ಮಾಡಿಕೊಡು ಅಂದಾಗ ಇದೇ 4 ಶ್ಲೋಕಗಳನ್ನು ವಿಸ್ತಾರವಾಗಿ ಭಗವಂತ ಇವತ್ತು ನಮಗೆ ಭಾಗವತ ಏನು 18,000 ಗ್ರಂಥಗಳು ಏನಿದೆ, 32 ಅಕ್ಷರಗಳಿಗೆ ಒಂದೊಂದು ಗ್ರಂಥ ಅಂತ ಕರೀತಾರೆ. 18,000 ಗ್ರಂಥ, 18,000 × 32 ಅಕ್ಷರ ಇದೆ ನೋಡಿ ಭಾಗವತದಲ್ಲಿ. ಇಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಹೇಳ್ತಾರೆ. ಗೊತ್ತಾಯ್ತೇನಪ್ಪ, ಯಾರು ಸೃಷ್ಟಿ ಮಾಡ್ತಾರೆ ಜಗತ್ತನ್ನು? ಬ್ರಹ್ಮದೇವರೇ ನಾನು ಸೃಷ್ಟಿ ಮಾಡಲ್ಲ ಅಂತ ಅವರೇ ಸ್ವತಃ ಹೇಳಿದ ಮೇಲೆ ನೀವು ಯಾಕೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂತ ತಪ್ಪು ತಿಳ್ಕೊತೀರಾ? ಬ್ರಹ್ಮ ಅಂದರೆ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು. ಎಲ್ಲೆಲ್ಲಿ ಪುರಾಣಗಳಲ್ಲಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂತ ಬಂದಿದೆ, ಅದು ಭಗವಂತನದೇ ಒಂದು ರೂಪ ಇದೆ ಬ್ರಹ್ಮ ಅಂತ. ಆ ಭಗವಂತನ ರೂಪಕ್ಕೆ ಹೇಳಿರೋದೇ ಹೊರತು ಈ ಸರಸ್ವತಿ ಪತಿಗಳಿಗೆ ಹೇಳಿದ್ದಲ್ಲ. ರುದ್ರ ಅಂತ ಭಗವಂತನದೇ ಒಂದು ರೂಪ ಇದೆ. ನಾರಾಯಣ, ಕೃಷ್ಣ, ಗೋವಿಂದ, ಮುಕುಂದ ಅಂತ ಇದ್ದಂಗೆ ಭಗವಂತನದೇ ಒಂದು ರುದ್ರ ಅಂತ ರೂಪ ಇದೆ. ಆ ರುದ್ರ ರೂಪದಿಂದ ಭಗವಂತ ಲಯ ಮಾಡ್ತಾನೆ ಹೊರತು ಈ ರುದ್ರದೇವರಲ್ಲ. ಎಲ್ಲೆಲ್ಲಿ ರುದ್ರದೇವರ ಲಯ ಅಂದರೆ ರುದ್ರ ಅನ್ನೋ ಭಗವಂತನ ರೂಪದಿಂದ ಭಗವಂತ ಲಯ ಮಾಡ್ತಾನೆ. ಬ್ರಹ್ಮ ರೂಪದಿಂದ ಸೃಷ್ಟಿ ಮಾಡಿ, ವಿಷ್ಣು ರೂಪದಿಂದ ಸ್ಥಿತಿ ಮಾಡಿ, ರುದ್ರ ರೂಪದಿಂದ ಲಯ ಮಾಡ್ತಾನೆ. 3 ಕೆಲಸ ಅವಂದೇನೆ ಅದು. ಇಷ್ಟೆಲ್ಲ ಹೇಳಿದ ಮೇಲೆ ಭಾಗವತಕ್ಕೆ ಲಕ್ಷಣಗಳೆಷ್ಟಿದೆ ಅಂತ ಪ್ರಶ್ನೆ ಬಂತು. ಅಂದರೆ ಒಂದು ಗ್ರಂಥವನ್ನು ಪುರಾಣ ಅಂತ ಹೇಳಬೇಕಾದ್ರೆ ಅದಕ್ಕೆ ಎಷ್ಟು ಲಕ್ಷಣ ಇರಬೇಕು ಅಂತ ಅರ್ಥ. ಈಗ ಹಸು ಅಂತ ಒಂದು ಪ್ರಾಣಿನ ಕರಿಬೇಕಾದ್ರೆ ಎಲ್ಲ ಪ್ರಾಣಿನೂ ಹಸು ಅಂತ ಕರೆಯಲ್ಲ ನಾವು. ಹಸು ಅಂತ ಕರಿಬೇಕಾದ್ರೆ ಒಂದು ಪ್ರಾಣಿನ ಅದಕ್ಕೆ ಕೆಲವು ಲಕ್ಷಣಗಳಿರುತ್ತೆ. ಆನೆ ಅಂತ ಕರಿಬೇಕಾದ್ರೆ ಎಲ್ಲ ಪ್ರಾಣಿನೂ ಆನೆ ಅಂತ ಕರೆಯಲ್ಲ ನಾವು. ಆನೆ ಅಂತ ಹೆಂಗೆ ಗುರುತಿಸ್ತೀವಿ ನಾವು? ಅದಕ್ಕೆ ದಪ್ಪಗಿರುತ್ತೆ, ಸೊಂಡ್ಲಿರುತ್ತೆ, ಇದನ್ನೆಲ್ಲ ನೋಡಿ ಆನೆ ಅಂತೀವಿ. ಇದಕ್ಕೆ ಲಕ್ಷಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಹಾಗಾದರೆ ಪುರಾಣಗಳಿಗೆ ಲಕ್ಷಣ ಏನು ಅಂದಾಗ ಭಾಗವತಕ್ಕೆ 10 ಲಕ್ಷಣ ಇದೆ, ದಶಲಕ್ಷಣ. ಪುರಾಣ ಅಂದರೆ 5 ಲಕ್ಷಣ ಇರಬೇಕು ಮಿನಿಮಮ್ಮು, ಭಾಗವತಕ್ಕೆ 10 ಲಕ್ಷಣ ಇದೆ. ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕತ, ನಿರೋಧ, ಮುಕ್ತಿ, ಆಶ್ರಯ. ಏನು ಹಿಂಗಂದರೆ ಸರ್ಗ ಅಂದರೆ ಯಾವ ಗ್ರಂಥದಲ್ಲಿ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯನ್ನು ಹೇಳಿರುತ್ತೆ ಅದಕ್ಕೆ ಸರ್ಗ ಅಂತ ಕರೀತಾರೆ. ಪುರಾಣದಲ್ಲಿ ಇದಿರಬೇಕು. ಬ್ರಹ್ಮಾಂಡದ ಒಳಗಡೆ ಏನೇನು ಸೃಷ್ಟಿಯಾಗತ್ತೆ ಅದಿರಬೇಕು, ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಭಗವಂತ ದುಷ್ಟರನ್ನು ಸಂಹಾರ ಮಾಡಿ ಗೆಲ್ತಾನಲ್ಲ, ಇದಕ್ಕೆ ಸ್ಥಿತಿ ಅಂತ ಕರೀತಾರೆ. ಧ್ರುವರಾಜರು, ಪ್ರಹ್ಲಾದರಾಜರು, ಅಂಬರೀಷ ಇವರಿಗೆಲ್ಲ ಅನುಗ್ರಹ ಮಾಡಿದ್ನಲ್ಲ, ಇದಕ್ಕೆಲ್ಲ ಈ ಪೋಷಣ ಅಂತ ಕರೀತಾರೆ.
ಧರ್ಮಗಳು ಎಲ್ಲೆಲ್ಲಿ ಉಪದೇಶ ಮಾಡಿದ್ದಾರೆ ಭಾಗವತದಲ್ಲಿ, ಇಲ್ಲೆಲ್ಲ ಮನ್ವಂತರ ಅಂತ ಕರೀತಾರೆ ಅದಕ್ಕೆ. ಕೆಲವು ಸಲ ಕೆಟ್ಟ ಕೆಲಸ ಮಾಡಿಬಿಡ್ತಾರೆ ಹಿಂದಿನ ಸಂಸ್ಕಾರದ ಬಲದಿಂದ, ಹಿಂದಿನ ಜನ್ಮದ ಸಂಸ್ಕಾರದಿಂದ. ಇದಕ್ಕೆ ಊತಿ ಅಂತ ಕರೀತಾರೆ. ಈಗ ದಕ್ಷ ಪ್ರಜಾಪತಿ ರುದ್ರದೇವರನ್ನ ಬೈದ್ಬಿಟ್ಟ. ಯಾಕೆ ಬೈದ? ಅವನ ಹಿಂದಿನ ಜನ್ಮದ ಯಾವುದೋ ಒಂದು ಸಂಸ್ಕಾರದಿಂದ ಬೈದ್ಬಿಟ್ಟಿರ್ತಾನೆ. ಇದಕ್ಕೆ ಊತಿ ಅಂತ ಕರೀತಾರೆ. ಆಮೇಲೆ ಎಲ್ಲೆಲ್ಲಿ ಭಗವಂತನ ಅವತಾರಗಳ ಕತೆ ಹೇಳಿದೆ, ಇದಕ್ಕೆಲ್ಲ ಈಶಾನುಕಥ ಅಂತ ಕರೀತಾರೆ. ಆಮೇಲೆ ಈ ಲಯ ಎಲ್ಲೆಲ್ಲಿ ಹೇಳಿದ್ದಾರೆ, ಪ್ರಳಯ, ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಮಹಾಪ್ರಳಯ, ಮನ್ವಂತರ ಪ್ರಳಯ ಅಂತ, ಇದಕ್ಕೆಲ್ಲ ನಿರೋಧ ಅಂತ ಕರೀತಾರೆ. ಮುಕ್ತಿ ಅಂದ್ರೇನು ಅಂದರೆ ಹಿತ್ವ ಅನ್ಯತಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ನಾವು ಒಳಗಡೆ ಹೆಂಗಿದೀವೋ ಈಚೆ ಕಡೆನೂ ಹಾಗೆ ಇರೋದಕ್ಕೆ ಮುಕ್ತಿ ಅಂತ ಕರೀತಾರೆ. ನಾವೆಲ್ಲ ಒಳಗಡೆ ಆನಂದ ಸ್ವರೂಪರು, ಜ್ಞಾನ ಸ್ವರೂಪರು, ಆದರೆ ದುಃಖ ಪಡ್ತಾ ಇದ್ದೀವಿ, ಅಜ್ಞಾನ ಇದೆ ನಮಗೆ. ಹಂಗಿರಬಾರ್ದು. ಒಳಗಡೆ ಹೆಂಗಿದೀವೋ ಹೊರಗಡೆನೂ ಹಾಗೆ ಇರಬೇಕು. ಇದಕ್ಕೆ ಮೋಕ್ಷ ಅಂತ ಕರೀತಾರೆ. ಆಶ್ರಯ ಅಂದರೆ ಭಗವಂತ. ಈ 10 ಲಕ್ಷಣಗಳು ಯಾವುದರಲ್ಲಿದೆ ಇದು ಪುರಾಣ ಅಂತ ಕರೀತಾರೆ. 5 ಇರಬೇಕು. ಭಾಗವತಕ್ಕೆ 10 ಲಕ್ಷಣಗಳಿಂದ ಕೂಡಿದೆ ಅಂತ ಹೇಳಿ, ಆಮೇಲೆ ವಿರಾಟ್ ರೂಪಿ ಪರಮಾತ್ಮ ತನ್ನ ಒಂದೊಂದು ಅವಯವದಿಂದ ಅನೇಕ ದೇವತೆಗಳನ್ನು ನಿರ್ಮಾಣ ಮಾಡ್ತಾನೆ. ಇದೆಲ್ಲ ದ್ವಿತೀಯ ಸ್ಕಂದದಲ್ಲಿ ಹೇಳಿದ ಮೇಲೆ ಈಗ ಶೌನಕರು ಕೇಳುತ್ತಾರೆ, ಪ್ರಥಮ ಸ್ಕಂದದಲ್ಲಿ ವಿದುರರು ತೀರ್ಥಯಾತ್ರೆಗೆ ಹೋಗಿದ್ರು ಅಂತ ನೀವು ಹೇಳಿದ್ರಿ. ವಿದುರರು ತೀರ್ಥಯಾತ್ರೆಗೆ ಹೋದಾಗ ಮೈತ್ರೇಯರು ಅಂತ ಒಬ್ಬರು ಭೇಟಿಯಾಗ್ತಾರೆ ಋಷಿಗಳು. ಆ ಮೈತ್ರೇಯರು ವಿದುರರಿಗೆ ಬೇಕಾದಷ್ಟು ತತ್ವವನ್ನು ಉಪದೇಶ ಮಾಡ್ತಾರೆ. ವಿದುರರಿಗೆ ಮೈತ್ರೇಯರ ಭೇಟಿ ಎಲ್ಲಾಯಿತು. ವಿದುರರು ಮೈತ್ರೇಯರನ್ನು ಏನೇನು ಪ್ರಶ್ನೆ ಕೇಳಿದ್ರು, ಮೈತ್ರೇಯರು ವಿದುರರಿಗೆ ಏನೇನು ಉತ್ತರ ಹೇಳಿದ್ರು, ಇದೆಲ್ಲವನ್ನು ನಮಗೆ ವಿಸ್ತಾರವಾಗಿ ಹೇಳಬೇಕು ಅಂದಾಗ ಈ ವಿದುರ ಮೈತ್ರೇಯರ ಸಂಭಾಷಣೆಯನ್ನು ತೃತೀಯ ಸ್ಕಂದದಲ್ಲಿ ಹೇಳ್ತಾರೆ. ಅಷ್ಟಕ್ಕೆ ದ್ವಿತೀಯ ಸ್ಕಂದ ಪರಿಸಮಾಪ್ತಿಯಾಗತ್ತೆ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂದ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ದಿವಸ ತೃತೀಯ ಸ್ಕಂದದಲ್ಲಿ ಈ ವಿದುರ ಮೈತ್ರೇಯರಿಗೆ ಭೇಟಿ ಎಲ್ಲಾಯಿತು, ವಿದುರರು ಯಾಕೆ ತೀರ್ಥಯಾತ್ರೆಗೆ ಹೋದರು, ವಿದುರರು ಮೈತ್ರೇಯರನ್ನು ಏನೇನು ಪ್ರಶ್ನೆ ಕೇಳಿದ್ರು, ಅವರು ಏನು ಉತ್ತರ ಕೊಟ್ಟರು, ಈ ಸಂದರ್ಭದಲ್ಲಿ ಬರತಕ್ಕಂಥದ್ದು ವರಾಹಾವತಾರದ ವರ್ಣನೆ ಇದೆ. ತೃತೀಯ ಸ್ಕಂದದಲ್ಲಿ ವರಾಹಾವತಾರ ಇದೆ. ನಾಳೆ ವರಾಹ ಜಯಂತಿ, ಇವತ್ತು ಧನ್ವಂತರಿ ಜಯಂತಿ, ನಾಳೆ ವರಾಹ ಜಯಂತಿ. ಪಂಚಾಂಗದಲ್ಲಿ ಹಾಕಿರ್ತಾರೆ, ಯಾವತ್ತು ಸ್ವರ್ಣಗೌರಿ ವ್ರತ ಇದೆಯಲ್ಲ ಭಾದ್ರಪದ ಶುದ್ಧ ತೃತೀಯ, ಅವತ್ತು ವರಾಹದೇವರು ಅವತಾರ ಮಾಡಿದ್ದು. ವರಾಹದೇವರ ಸನ್ನಿಧಾನ ಇದೆ ಇಲ್ಲಿ. ನಾಳೆ ವರಾಹದೇವರ ಕಥೆಯನ್ನು ಚಿಂತನೆ ಮಾಡಿ, ಕಪಿಲೋಪಾಖ್ಯಾನ ಇದೆ, ಕಪಿಲರೂಪಿ ಪರಮಾತ್ಮನ ಅವತಾರ ಮತ್ತು ಕಪಿಲೋಪಾಖ್ಯಾನ ಇದೆ. ಅದನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.